ಅಣ್ಣ ಇವತ್ತು ಬೆಳಗ್ಗೆಯಿಂದ ಒಂದು ಸಡನ್ ಆಗಿ ಒಂದು ವಿಡಿಯೋ ವೈರಲ್ ಆಯಿತು. ಕ್ಯಾಪ್ಟನ್ ಮತ್ತೆ ಭೀಮಾ ಒಟ್ಟಿಗೆ ನಡ್ಕೊಂಡು ಹೋಗ್ತಿರೋದು. ಅಸಲಿಗೆ ಏನಾಗಿದೆ ವಿಚಾರ? ಏನಾದ್ರು ಫೈಟಿಂಗ್ ಆಯ್ತಾ? ಹೌದು, ಕ್ಯಾಪ್ಟನ್ ಈಗಾಗಲೇ ಹೇಮಾವತಿ ನದಿ ದಾಟಿ ಅರಕಲಗೂಡು ಮತ್ತೆ ಕೊಡಗಿನ ಭಾಗದಲ್ಲಿದ್ದನು. ನಾನು ಹೋಗಿದ್ದೆ, ನಾನು ಅರಕಲಗೂಡು ಭಾಗದಲ್ಲಿ ಅಲ್ಲೊಂದು ಮೈಸೂರು ಅಂತ ಒಂದು ಕಾಡಿದೆ, ಅಲ್ಲಿಗೆ ಹೋಗಿದ್ದೆ ನೋಡಕ್ಕೆ ಅಂತ. ಅದೆಲ್ಲ ಒಳಗಡೆ ಲಟಪಟ ಸೌಂಡ್ ಬರ್ತಾ ಇತ್ತು, ಅದ್ರ ಜೊತೆ ಬೇರೆ ಆನೆಗಳು ಇತ್ತು. ಸೀದಾ ವಾಪಸ್ ಬಂದೆ. ಆಮೇಲೆ ಅಲ್ಲಿಂದ ಈಗ ಒಂದು 15 ದಿವಸದ ಹಿಂದೆ ಹೇಮಾವತಿ ನದಿ ದಾಟಿ ಅಲ್ಲಿಂದ ನೇರಾಗಿ ಬರ್ತಾನೆ. ಬಂದು ಗೋಣಿಬೀಡು, ಮೂಡಿಗೆರೆ ತಾಲೂಕು ಗೋಣಿಬೀಡಿಗೆ ಬಂದಾಗ ಗೋಣಿಬೀಡು ಭಾಗದಲ್ಲಿ ಬಂದು ಅಲ್ಲಿಂದ ದೇವರಮಕ್ಕಿ ಅನ್ನಲ್ಲಿ ನಮ್ಮ ETF ಹುಡುಗ ಅಂದ್ರೆ ETF ಅಂದ್ರೆ ನಮ್ಮ ಮೂಡಿಗೆರೆ ಭಾಗದ ನಾಗೇಂದ್ರ ಅಂತ ಅನಿಸ್ತದೆ. ಅವನ್ ಬೈಕ್ನೆಲ್ಲ ಪುಡಿ ಮಾಡಿ, ಪಾಪ ಈಗ ಆ ಬೈಕಿಗೆ 40,000 ಬೇಕಂತೆ. ಅದನ್ನ ಪುಡಿ ಮಾಡಿ ಇಲ್ಲೇ ಎಲ್ಲ ಓಡಾಡ್ಕೊಂಡಿದ್ದ. ಆಮೇಲೆ ಏನಾಯ್ತು ಅಂದ್ರೆ ಈಗ ಒಂದು ಬೆಳವಣಿಗೆ ಆಗಿದೆ. ಭೀಮಾ ಓಲ್ಡ್ ಬೆಲ್ಟ್ ಗುಂಪಲ್ಲೇ ಇದ್ದ. ಆ ಓಲ್ಡ್ ಬೆಲ್ಟ್ ಗುಂಪಿನಲ್ಲಿ ಒಂದು ಹೆಣ್ಣು ಮರಿಯಲ್ಲ, ಈಗ ಅದೀಗ ಮೇಜರ್ ಆಗಿದೆ. ಸುಮಾರು ನನ್ನ ಅಂದಾಜು ಪ್ರಕಾರ, ನಾನು ನೋಡಿದ ಪ್ರಕಾರ ಅದಕ್ಕೆ 17ರಿಂದ 18 ವರ್ಷ ಇರ್ಬೋದು, ಇಲ್ಲ 16ರಿಂದ 17 ವರ್ಷ ಇರ್ಬೋದು. ಒಂದು ಕಪ್ಪು ಸುಂದರಿ. ಈಗಾಗಲೇ ನಮ್ಮ ಹಳ್ಳಿ ಜನ ಹೇಳಂಗೆ ಬೆದೆಗೆ ಬಂದಾಳೆ, ಅಂದ್ರೆ ಹೀಟಿಗೆ ಬಂದಾಳೆ. ಅವಳು ಹೀಟಿಗೆ ಬಂದಿರೋದು ಸಾಮಾನ್ಯಕ್ಕೆ ಆನೆಗಳು 30-40 ಕಿಲೋಮೀಟರ್ ದೂರವರೆಗೂ ಅಲ್ಟ್ರಾಸೌಂಡ್ ಕೆಲವು ಸಂದೇಶಗಳನ್ನು ಕಳಿಸ್ತವೆ. ಹಾಗೆ ಇನ್ನೊಂದು ಸಂದೇಶಗಳನ್ನು ಕಳಿಸ್ತದೆ. ಒಂದು ಕಾಡಲ್ಲಿ ಇನ್ನೊಂದು ಆನೆ ಇದ್ರೆ ಆ ಆನೆಗೆ ಅದು ಗೊತ್ತಾಗ್ತದೆ. ಅದಕ್ಕೆ ಅಂತ ಸಂದೇಶಗಳನ್ನೆಲ್ಲ ಅದಕ್ಕೆ ಸಬ್ಸಾನಿಕ್ ವೇ ಆಫ್ ಕಮ್ಯುನಿಕೇಶನ್ ಅಂತ ಹೇಳ್ತಾರೆ. ಅದೇ ರೀತಿ ಒಂದು ಹೀಟಿಗೆ ಬಂದ ಹೆಣ್ಣಾನೆ 5 ಕಿಲೋಮೀಟರ್ ದೂರದವರೆಗೂ ಒಂದು ಸಂದೇಶ ಕಳಿಸ್ತಾಳೆ, ಅಂದ್ರೆ ನಾನು ರೆಡಿ ಅಂತ. ಆ ತರ ಅದು ಕಳಿಸೋದು ಸಲಗಗಳಿಗೆ. ಇದು ಬಹುಶಃ ಈ ಹೆಣ್ಣಾನೇನು ಕಳಿಸಿದೆ. ಹಾಗಾಗಿ ಇಷ್ಟವರೆಗೂ ಸುಮಾರು ಒಂದು 5-6 ಕಿಲೋಮೀಟರ್ 8 ಕಿಲೋಮೀಟರ್ ಅಂತರ ಕಾಯ್ಕೊಂಡಿದ್ದ ಕ್ಯಾಪ್ಟನ್ ನಿನ್ನೆ ಬಂದು ಎಂಟ್ರಿ ಆಗಿದೆ. ಆದ್ರೆ ಕ್ಯಾಪ್ಟನ್ಗೆ ಮದ ಬಂದಿದೆ. ಈಗ ಇನ್ನು ಕಳೆದ ವರ್ಷ ಜೂನ್ ತಿಂಗಳಲ್ಲಿ ಮದ ಬಂದು ಡಿಸೆಂಬರ್ ತಿಂಗಳಲ್ಲಿ ಮದ ಇಳಿದೋಗಿ ಈಗ ಮತ್ತೆ ಮದ ಬಂದಿದೆ. ಬಹುಶಃ ಆನೆಗಳಿಗೆ ಪೌಷ್ಟಿಕ ಆಹಾರ ಸಿಕ್ಕಿದ್ರೆ ಬೇಗ ಮದ ಬರ್ತವೆ. ಅದಕ್ಕೆ ಕಾರಣ ಅರಕಲಗೂಡು ಭಾಗದ ಜೋಳ. ಆಮೇಲೆ ಏನಾಗಿದೆ, ಈ ಸಂದೇಶ ಸುತ್ತಮುತ್ತ ಎಲ್ಲರಿಗೂ ತಲುಪಿದೆ, ಎಲ್ಲ ಸಲಗಗಳಿಗೆ. ಅದರಲ್ಲೂ ಗಂಡ ಆನೆಗಳಿಗೆ ಮದ ಬರೋದು ಅಂದ್ರೆ ಮಸ್ತಿ ಇರ್ತಾರೆ. ಮಸ್ತಿ ಅನ್ನ ಪದ ಉರ್ದು ಭಾಷೆದು. ಮಸ್ತಿ ಪದ ಉರ್ದು ಭಾಷೆದು. ಈ ಮಸ್ತಿ ಬಂದಾಗ ಅವುಗಳು ಹೆಣ್ಣಾನೆ ಹುಡುಕ್ತಾ ಇರ್ತವೆ. ಈಗ ನಿನ್ನೆ ಕ್ಯಾಪ್ಟನ್ ಬಂದು ಕ್ಯಾಪ್ಟನಿಗೂ ಸಂದೇಶ ತಲುಪಿದೆ. ಭೀಮ್ ಅಂತೂ ಆ ಗುಂಪೊಳಗೆ ಇದ್ದ. ಕ್ಯಾಪ್ಟನ್ ಬಂದಿದ್ದಾನೆ. ಕ್ಯಾಪ್ಟನಿಗೂ ಭೀಮ್ಗೂ ಭಾರಿ ಮಾರಾಮಾರಿ ಏನಾಗಿಲ್ಲ. ಒಂದು ಸತಿ ಏನೋ ಸ್ವಲ್ಪ ತಲೆ ಕೊಟ್ಕೊಂಡು ನಿಂತಿದ್ದಾವೆ. ಮತ್ತೆ ಸ್ವಲ್ಪ ಅಂತರ ಕಾಯ್ಕೊಂಡು ಒಂದಕ್ಕೊಂದು ಹೋಗ್ತಾ ಇದಾವೆ. ಅದು ಭೀಮ ಮುಂದೆ ಹೋದ್ರೆ ಇದು ಹಿಂದ್ಗಡೆಯಿಂದ ಅಟ್ಯಾಕ್ ಮಾಡಕ್ ಹೋಗೋದು, ಅದು ನಡೀತಾ ಇತ್ತು. ನಾನು ಬೆಳಿಗ್ಗೆ ನನಗೆ ಹೋದ್ಸತಿ ನಮ್ಮಲ್ಲಿ ಓಲ್ಡ್ ಬೆಲ್ಟ್ ಅಪರ್ಷನ್ ಆದ ಜಾಗ ಸಿರ್ಗೂರ ಅಂತ, ಅಲ್ಲಿ ಒಬ್ಬ ಹುಡುಗ ನಂಗೆ ಬೆಳಿಗ್ಗೆ ಫೋನ್ ಮಾಡಿದ. ಅಣ್ಣ, ನಮ್ಮನೆ ಬಾಗ್ಲಲ್ಲೇ ಎಲ್ಲ ಫೈಟ್ ಮಾಡ್ತಾ ಇದಾವೆ ಅಂತ. ಏನಾಯ್ತು ಅಂದೆ. ಎಲ್ಲೋದು ಅಂತ. ಬೇಡಿ ತೋಟಕ್ಕೆ ಹೋದ್ವಣ, 2 ಫೈಟ್ ಮಾಡ್ಕೊಂಡು ಭೀಮ ಮುಂದೆ ಹೋದ್ರೆ ಅದು ಹಿಂದೆ ಬರೋದು, ಭೀಮ ನಿಂತ್ಕೂಳೆ ಅದು ಅಲ್ಲಿ ನಿಲ್ಲೋದು, ಅದು ಮಾಡ್ತಾ ಇದಾವೆ ಅಂತ. ನಾನು ಒಂದು ಒಳ್ಳೆ ಕರೆಕ್ಟ್ ಒಂದು ಮಾಹಿತಿ ತಗೊಂಡು ಮಧ್ಯಾಹ್ನ 12-1 ಗಂಟೆ ಹೊತ್ತಿಗೆ ಇವತ್ತು ಬೆಳಿಗ್ಗೆ ಕೋಗೋಡ್ ಹತ್ರ ಹೋಗಿ ಅಲ್ಲಿ ದೇವಸ್ಥಾನದ ಹತ್ರ ಬೇಡಿ ತೋಟ, ಕರ್ನಲ್ ಬೇಡಿ ಅಂತ ಒಬ್ಬ ವ್ಯಕ್ತಿ ಭಾರಿ ಹಿಂದೆನೆ ಬಂದು ಇಲ್ಲೊಂದು
100-150 ಎಕರೆ ತೋಟ ಮಾಡ್ಕೊಂಡಿದ್ದಾರೆ. ಹಾ ಅವ್ರದ್ದೊಂದು ತೋಟ ಈ ಭಾಗದಲ್ಲಿ, ಅಂದ್ರೆ ನಾವು ಈಗ ಕೋಗೋಡಿಂದ ನೇರ್ಲುಕಟ್ಟೆ ಇಲ್ಲ ಚಿಕ್ಕೋಡಿಗೆ ಹೋಗುವಾಗ ಎಡಭಾಗಕ್ಕೆ ಆ ಬೇಡಿ ತೋಟ ಒಂದು ಪೀಸ್ ಇದೆ, ಅಲ್ಲಿ ಅವನ್ ಬಂಗ್ಲೆ ಇರೋದು. ಬಲಭಾಗಕ್ಕೆ ಇನ್ನೊಂದು ಪೀಸ್ ಇದೆ, ಅದು ಕೋಗೋಡು ಊರೊಳಗೆ ಬರುತ್ತೆ, ಕೋಗೋಡು ದೇವಸ್ಥಾನದ ಹತ್ರ. ಅಲ್ಲಿ ಇದ್ದೆ ಆನೆಗಳಿದಾವೆ ಅಂತ ಆಯ್ತು. ಅಷ್ಟೊತ್ತಿಗೆ ನಾನು ಅಲ್ಲಿ ಹೋಗ್ಬೇಕಾದ್ರೆ ಕೋಗೋಡು ಊರಿಗೆ ಆ ದೇವಸ್ಥಾನ ರೋಡಲ್ಲಿ ಎಂಟ್ರೆನ್ಸ್ ಅಲ್ಲೇ ಒಂದ್ ಸ್ವಲ್ಪ ನಾನು ಬಂದ ಕೂಡಲೇ ನೋಡ್ತೀನಿ, ಅಲ್ಲೊಂದು 15 ಆನೆಗಳು ಓಪನ್ ಬಿಸಿಲು ಜಾಗ, ಒಳ್ಳೆ ಒಂದು ರೋಬಸ್ಟ ತೋಟ. ಒಬ್ರದ್ದು ಅವ್ರ ಹೆಸರು ಮಾಡ್ತಾ ಇತ್ತು ನಂಗೆ, ಅಭಿಲಾಷ್ ಅಂತಲ್ಲ, ಯಾರೋ ಒಬ್ರು ತೋಟದಲ್ಲಿ ನಿಂತಿದ್ದು. ಅವಾಗ ಒಂದು ಆ ಗಂಡಾನೆ ಒಂದು ಹೆಣ್ಣಾನೆಯ ಬೆನ್ನಿನ ಮೇಲೆ ಸೊಂಡ್ಲಕ್ಕೆ ನಿಂತಿತ್ತು. ಆ ರೀತಿ ನಿಲ್ಲೋದು ಅಂದ್ರೆ ಅದು ಹೆಣ್ಣಾನೆಯ ಲೈಂಗಿಕವಾಗಿ ಪ್ರಚೋದಿಸೋದು. ಅದು ಈಗ ದನಗಳು ಒಂಥರ ಮಾಡ್ತವೆ, ನಾಯಿಗಳೇ ಒಂದೊಂಥರ, ಅವೆಲ್ಲ ಅದ್ರ ಬಗ್ಗೆ ಯಾರು ನಗ ಅಂತದ್ದು ಅಲ್ಲ, ಅದು ಒಂದು ಪ್ರಕೃತಿಯ ನಿಯಮ. ಆ ತರ ಪ್ರಚೋದಿಸ ನೋಡಿದೆ ನಾನು. ಅದು ಪೆನ್ಸಿಲ್ ಕ್ವಾರೆ ಆನೆ. ಆಮೇಲೆ ಒಬ್ಳು ಕಪ್ಪು ಸುಂದರಿ ಕಾಣ್ತಾ ಇದ್ಲು, ಅವಳು ಒಂದು 17-18 ವರ್ಷದ ಹುಡುಗಿನೇ. ಆಮೇಲೆ ನೋಡಿದೆ, ನನಗೆ ಅರ್ಥ ಆಯ್ತು ಇಲ್ಲೇನೋ ನಡೀತಾ ಇದೆ, ಒಬ್ಳಿಗಾಗಿ 3 ಜನ ಎಂಟ್ರಿ ಆಗಿದ್ದಾರೆ ಅಂತ. ಆಮೇಲೆ ನಾನು ಅಲ್ಲಿಂದ ಸ್ವಲ್ಪ ದೂರ ಕೆಳಗೆ ಹೋಗಿ ಒಂದು ಅರ್ಧ ಕಿಲೋಮೀಟ್ರು ಕಾಫಿ ತೋಟದೊಳಗೆ ಹೋದ್ರೆ ಅಲ್ಲಿ ಕರ್ನಲ್ ಬೇಡಿದು ತೋಟ. ಅದು ಸ್ವಲ್ಪ ಪಾಳು ಬಿದ್ದ ಜಾಗ, ಕೆರೆ ಫುಲ್ ಪಾಳು ಬಿಟ್ಟಿದ್ದಾರೆ. ಆ ಕೆರೆ ದೊಡ್ಡದು, ಒಂದು 2-3 ಎಕರೆ. ಅದೊಂಥರ ನಮ್ಮ ಚಿನ್ನಸ್ವಾಮಿ ಸ್ಟೇಡಿಯಂ ಇದ್ದಂಗೆ. ಅಂದ್ರೆ ಅದ್ರ ನಾವು ನಿಂತ ಭಾಗದಲ್ಲಿ ಒಂದು 25 ಅಡಿ ಎತ್ತರದ ಪ್ರದೇಶ. ಅದ್ರ ಕೆಳಗಡೆ ಮತ್ತೆ ಕೆರೆ ಪಾಳು ಬಿದ್ದಿರೋದು. ಅಲ್ಲಿ ಭೀಮಾ ಮತ್ತೆ ಇನ್ನೊಬ್ಬ ಕ್ಯಾಪ್ಟನ್ ಅಲ್ಲಿ ಹತ್ರದಲ್ಲೇ ನಿಂತಿದ್ರು. ನಂಗೆ ಭಾರಿ ಆಶ್ಚರ್ಯ ಆಯ್ತು. ಎಷ್ಟು ಹತ್ರ ಅಂದ್ರೆ ಒಂದೊಂದು 10 ಅಡಿ 15 ಅಡಿ ದೂರದಲ್ಲಿ ಇಬ್ರು ಒಬ್ರಿಗೊಬ್ರು ಮುಖ ಕೊಟ್ಕೊಂಡು ನಿಂತಿದ್ರು. ಮಣ್ಣೆಲ್ಲ ಎತ್ತಾಕಿ ಅನ್ನೋದು ಮಾಡ್ತಾ ಇದ್ರು. ಆದ್ರೆ ನಾನು ಸುಮಾರು ಹೊತ್ತು ನೋಡಿದೆ ಕಾಫಿ ತೋಟದಲ್ಲಿ. ಆಮೇಲೆ ಕಾಫಿ ತೋಟದಲ್ಲಿ ಇರೋದು ಡೇಂಜರ್ ಅಂತ, ಯಾಕೆಂದ್ರೆ ಅಲ್ಲಿ ಇನ್ನೂ ಮೇಲ್ಗಡೆ ಒಂದು ನಮ್ಮ ಓಲ್ಡ್ ಬೆಲ್ಟಿನ ಮತ್ತೆ ಬೇರೆ ಅವರ ಪರಿವಾರ ಜೊತೆಗೆ ಬೇರೆ ಆನೆಗಳು ಸುಮಾರು ಒಂದು 15-20 ಆನೆಗಳಿದ್ದು. ಹಾಗಾಗಿ ನಾವು ಅಲ್ಲಿರೋದು ಡೇಂಜರ್ ಅನ್ಕೊಂಡು ಸೀದಾ ಈ ಕಡೆ ಬಂದು ಆ ಸ್ಟೇಡಿಯಂ ತರ ಇದೆ ಅನ್ನಲ್ಲ, ಆ ಎತ್ತರದಲ್ಲಿ ನಿಂತ್ಕೊಂಡು. ಅಷ್ಟೊತ್ತಿಗೆ ಏನಾಯ್ತು ಅಂದ್ರೆ ಭೀಮ ಸೀದಾ ಅಲ್ಲಿ ನಿಂತು ಮೈಗೆಲ್ಲ ಕಸ ಹಾಕೊಂಡು ಭೀಮ ಬಂದ. ಭೀಮ ಅಲ್ಲಿ ಬರ್ತಾನೆ ಅಂತ ಗೊತ್ತೇ ಇಲ್ಲ. ನಮ್ಮ ಹತ್ರ ಅಂದ್ರೆ ನಾವು ಸುಮಾರು 25 ಅಡಿ ಎತ್ತರದಲ್ಲಿ ಇದೀವಿ. ಅದು ಆನೆ ಅಲ್ಲ, ಅಲ್ಲಿಗೊಂದು ಹುಲಿನೂ ಹಾರಂಗಿರ್ಲಿಲ್ಲ. ನಮ್ಮ ಹತ್ರನೇ ನಮ್ಮ ಕಾಲು ಬಡ್ಡೆನೆ ಬಂದು ಭೀಮ ನಿಂತ್ಕೊಂಡ. ಭೀಮ ನಿಂತ್ಕೊಂಡ್ ಕೂಳೆ ಹರ್ರ ಅಂತ ಇವನ್ ಬಂದ, ಭೀಮನ್ನ ಫಾಲೋ ಮಾಡ್ಕೊಂಡು ಕ್ಯಾಪ್ಟನ್. ಆದ್ರೆ ಮತ್ತೆ ಮುಖಾಮುಖಿ ಅದು ನಮ್ಮ ಎದುರಿಗೆ ಅಂದ್ರೆ ಒಂದು 15 ಅಡಿ ದೂರ, 20 ಅಡಿ ಕೆಳಗಡೆ. ಆಮೇಲೆ ಭೀಮ ಫೈಟಿಗೆ ಹೊರಟ ಕೂಡಲೇ ಇವನು ಹಿಂದಕ್ಕೆ ಹೋಗಿ ಶುರು ಮಾಡಿದ ಕ್ಯಾಪ್ಟನ್ಗೆ ಫೈಟ್ ಮಾಡಕ್ ಇಷ್ಟ ಇಲ್ಲ. ಆದ್ರೆ ಅಲ್ಲಿ ಕ್ಯಾಪ್ಟನ್ ಏನ್ ಮಾಡ್ತಿದ್ದ ಅಂದ್ರೆ ಭೀಮನ್ ಹತ್ರಕ್ಕೆ ಹೋಗೋದು, ಅಲ್ಲಿ ಅಕ್ಕಪಕ್ಕ ಇದ್ದು ಅಡಿಕೆ ಮರ ಎಂತೆಂತ ಮರಗಳನ್ನೆಲ್ಲ ಮುರಿಯೋದು, ಎಸೆಯೋದು, ಒಂಥರ ಶೋ ಮಾಡೋದು ಮಾಡ್ತಾ ಇತ್ತು. ಆದ್ರೆ ಭೀಮ ತನ್ನ ಪಾಡಿಗೆ ತಾನು ಅದನ್ನೇ ಗಮನಿಸ್ತಾ ಇದ್ದ. ಆಮೇಲೆ ಅಲ್ಲೊಂದ್ ಕಡೆ ನಾನು ನೋಡಿದೆ, ಭೀಮ ಹಂಗೆ ಅಂದ್ರೆ ಆ ಕಡೆಗೆ ಮುಖ ಮಾಡ್ಕೊಂಡು ನಿಂತನು, ಕ್ಯಾಪ್ಟನ್ ಎದುರಿಗೆ ಮುಖ ಮಾಡ್ಕೊಂಡು ನಿಂತನು. ಹಿಂಗೆ ರಿವರ್ಸ್ ಗೇರ್ ಹಾಕಿ ನಾವು ಹೆಂಗೆ ವೆಹಿಕಲ್ ತರ್ತೀವಿ ಆ ತರ ರಿವರ್ಸಿಗೆ ಬಂದು ಈ ಕಡೆ ಬಂದು ನಿಂತ್ಕೊಂಡ. ಅದು ಕಾರಣ ಏನ್ ಗೊತ್ತಾ, ಕ್ಯಾಪ್ಟನ್ ಹಿಂದಿನಿಂದ ಅಟ್ಯಾಕ್ ಮಾಡಕ್ಕೆ ಹೊಂಚಾಗ್ತಾ ಇತ್ತು. ಅದು ಭೀಮ್ಗೂ ಅರ್ಥ ಆಗಿದೆ. ಅಂದ್ರೆ ಈ ಕ್ಯಾಪ್ಟನ್ ಮೊದಲಿನಿಂದಲೂ ಹಾಗೆ, ಇದೊಂಥರ ಹೆಂಗೆ ಅಂದ್ರೆ ಗೆರಿಲ್ಲಾ ವಾರ್ ಅಂತ ಹೇಳ್ತಾರೆ. ಗೆರಿಲ್ಲಾ ವಾರ್ ಅಂದ್ರೆ ಹೇಗೆ ಅಂದ್ರೆ ವೈರಿಗಳಿಗೆ ಗೊತ್ತಾಗ್ದಂಗೆ ಹಿಂದಿಂದ ಬಂದು ಅಟ್ಯಾಕ್ ಮಾಡೋದು, ಇಲ್ಲ ಮಧ್ಯದಲ್ಲಿ ಅಟ್ಯಾಕ್ ಮಾಡೋದು, ದಿಢೀರ್ ದಾಳಿ ಮಾಡೋದು,
ಇಂಥದಕ್ಕೆಲ್ಲ ಗೆರಿಲ್ಲಾ ವಾರ್ ಅಂತಾರೆ. ಇವನು ಅದರಲ್ಲಿ ಗೆರಿಲ್ಲಾ ವಾರಲ್ಲಿ ಭಾರಿ ಹುಷಾರು. ಯಾಕೆಂದ್ರೆ ನಾನು ಅದೇ ಈಗ ಭೀಮನ ಕೋರೆ ಮುರಿದೋಯ್ತಲ್ಲ, ಜಗ್ಬೋರ್ನಹಳ್ಳಿಯಲ್ಲಿ ಒಂದು ದೊಡ್ಡ ನೀಲಗಿರಿ ಮರಕ್ಕೆ ಹೊಡ್ಕೊಂಡು ಅವತ್ತು ಇದೇ ತರ ಆಟ ಆಡಿ ಭೀಮನ್ ಕೋರೆ ಮುರಿದೋಗಿದ್ದು. ಭೀಮ ಅಟ್ಯಾಕ್ ಮಾಡಕ್ ಮುಗ್ಗಿದ ಕೂಡಲೇ ಸರ್ ಅಂತ ಮರದ ಸೈಡಿಗೆ ಹೋದ. ಇವತ್ತು ಏನ್ ಮಾಡ್ತಾ ಇದ್ದ ಅದನ್ನೇ ಮಾಡ್ದ. ಅವಾಗ ಕೋರೆ ಬಿದ್ದೋಯ್ತು. ಇವತ್ತು ಅದೇ ಮಾಡ್ತಾ ಇತ್ತು. ಮುಖ ಕೊಡೋದಿಲ್ಲ, ಆದ್ರೆ ಭೀಮನ್ ಫಾಲೋ ಮಾಡೋದು. ಭೀಮ ಈ ಕಡೆ ನಿಂತ್ರೆ ಆ ಕಡೆ ಕೆರೆ ಅದು ಒಂದು ಪಾಳ ಬಿದ್ದ ಕೆರೆ. ಅದ್ರಲ್ಲೊಂದು ವಿಶೇಷ, ಆ ಕೆರೆ ಒಳಗೆ ಸುಮಾರು 20-25 ದೇವರ ಮುಖಗಳನ್ನ ಇಟ್ಟಿದ್ದಾರೆ ನೀರೊಳಗೆ. ಅದು ಅವ್ರು ಎಲ್ಲಿಟ್ಟಾರೆ ಅಲ್ಲೆಲ್ಲ ಆನೆಗಳು ತುಳಿದು ತಿರುಗಾಡಿ ಇದಾವೆ, ಅದು ಬೇರೆ ವಿಚಾರ. ಆ ಕೆರೆ ಪಾಳ ಬಿದ್ದ ಕೆರೆ, ಅಲ್ಲಿ ಒಂದು ನೇಪಿಯರ್ ಅಂತ ಒಂದು ವಿಶೇಷ ಜಾತಿ ಹುಲ್ಲು ಬೆಳೆದಿದೆ, ಅದನ್ನ ಆನೆಗಳು ತಿಂತವೆ. ಅದು ಆ ಕೆರೆ ಒಳಗೆ ಒಂದು ಎಕರೆ ಇದೆ. ಅದ್ರ ಸುತ್ತ ಎಲ್ಲ ಕಾಫಿ ತೋಟದಲ್ಲಿ ಬೊಗನೆ ಮರಗಳು, ಹಲಸಿನ ಮರ ಕಾಯಿಗಳು ತುಂಬಾ ಇವೆ. ಅದೊಂದು ಆನೆದು ಸ್ವರ್ಗ. ಅದು ಭಾರಿ ತಂಪಾದ ಜಾಗ. ನಾನಲ್ಲಿ ಸುಮಾರು ಹೊತ್ತು ಕೂತಿದ್ದೆ. ಯಾಕೆಂದ್ರೆ ನಾನು ಸುಮಾರು 1 ಗಂಟೆಯಿಂದ 4 ಗಂಟೆವರೆಗೂ ನಾನು ಸ್ಟೇಡಿಯಂ ಅಂತ ಹೇಳಿದ್ನಲ್ಲ, ಅಲ್ಲೇ ಕೂತಿದ್ದೆ. ಅಲ್ಲಿ ಜಿಗಣೆಗಳು ಬೇರೆ. ಜಿಗಣೆಗಳು ನಾನು ಕೂತಲ್ಲಿ ನನ್ನ ಬೆನ್ನಿಗೆ ಸ್ವಂತಕ್ಕೆ ಎಲ್ಲ ಕಚ್ಚಿದ್ದು. ಇರ್ಲಿ, ಜಿಗಣೆಗಳು ನಾವು ಹಿಂದಿಂದಲೂ ನಮ್ಮ ಫ್ರೆಂಡ್ ಇರ್ಲಿ. ಆಮೇಲೆ ಈ ತರ ನಡೀತಾ ಇತ್ತು. ಮತ್ತೆ ಪದೇ ಅದೇ ನಡೀತಾ ಇತ್ತು. ಭೀಮ ತಿರುಗಿದ ಕೂಡ ಇವು ಫೈಟಿಗೆ ಹೊರಟಿಲ್ಲ. ಭೀಮ ಆ ಕಡೆ ಎಲ್ಲಾರ ಹೊರಟ ಕೂಡ ಭೀಮನು ಹಿಂಬಾಲಿಸೋದು. ಆಮೇಲೆ ಬಾರಿ ಹತ್ತಿರದಿಂದ ನಾವೆಲ್ಲ ನೋಡಿದ್ವು. ಅಲ್ಲಿ ಬೇರೆಯವರು ಇದ್ರು, ಕಾಫಿ ಎಸ್ಟೇಟು ಮಾಲೀಕರು ಅಲ್ಲಿ ಅವ್ರುಗಳು ಬಂದಿದ್ರು. ಯಾಕೆಂದ್ರೆ ಅದು ಬಾರಿ ಸೇಫ್ಟಿ ಜಾಗ. ನಾನು ಹೇಳಿದ್ನಲ್ಲ, ಅದೊಂಥರ ಚಿನ್ನಸ್ವಾಮಿ ಸ್ಟೇಡಿಯಂ ಇದ್ದಂಗೆ. ಈ ಮಧ್ಯದಲ್ಲಿ ಏನಾಯ್ತು, 2 ಜನರ ಜಗಳ 3ನೇರಿಗೆ ಲಾಭ ಅಂತಾರಲ್ಲ. ಇವರಿಬ್ರಳು ಒಬ್ಬಳು ಆ 18 ವರ್ಷದ ಚೆಲುವಿಗಾಗಿ ಇವರು ಕಿತ್ತಾಡ್ತಾ ಇರ್ಬೇಕಾದ್ರೆ, ಅಲ್ಲಿ ಪೆನ್ಸಿಲ್ ಕ್ವಾರೆ ಅಂತ ಒಂದು ಆನೆ ಇದೆ. ಪೆನ್ಸಿಲ್ ಕ್ವಾರೆ ಆನೆ ಒಂದ್ ಸ್ವಲ್ಪ ಫೇಮಸ್ ಆಗಿತ್ತು ಹಿಂದೆ. ಭೀಮನ ಕೋರೆ ಮುರಿದಾಗ ಭೀಮನ ಪರ ಹೋಗಿ ಕ್ಯಾಪ್ಟನ್ ಹತ್ರ ಫೈಟಿಗೆ ಹೋಗಿದ್ದ ಇವನು. ಭೀಮನ ಜೊತೆನೇ ಇದ್ದ. ಈಗಲೂ ಭೀಮನ ಜೊತೆನೇ ಇರೋದು. ಭೀಮನ ಸಹಚರ, ಇಲ್ಲ ಭೀಮನ ಅಂಗರಕ್ಷಕ ಅಂತ ಹೇಳ್ಬೋದು. ಯಾಕಂದ್ರೆ ಅವತ್ತು ರಾತ್ರಿ ಫೈಟ್ ಆಗತ್ತೆ ನಂಗ ಹಳ್ಳಿಯವರು ಹೇಳಿರು. ನಾನು ಅಣ್ಣ ನನ್ನ ಮನೆ ಬಾಗ್ಲಲ್ಲಿ ಇಟ್ಟಿದ್ದು ಒಂದು ಮೂಟೆ ಜೋಳನ ಒಂದು ಸ್ವಲ್ಪ ಸಣ್ಣ ಆನೆ ಹೊತ್ಕೊಂಡೇ ಹೋಯ್ತು ಅಂತ. ಆಮೇಲೆ ಅದೇ ಆನೆ ಇನ್ನೊಂದು ಆನೆ ಹತ್ರಕ್ಕೆ ಹೋಗ್ತಾ ಇತ್ತು ಫೈಟಿಗೆ ಅಂತ. ಅದೇ ಪೆನ್ಸಿಲ್ ಕ್ವಾರೆ, ಆ ಪೆನ್ಸಿಲ್ ಕ್ವಾರೆ ಈಗ ಇವರಿಬ್ಬರ ಜಗಳದಲ್ಲಿ ಆ ಕಪ್ಪು ಸುಂದರಿ ಜೊತೆ ಅವನದು ಮಿಲನ ನಡೀತಾ ಇದೆ. ಇವತ್ತೆಲ್ಲ ನಡೀತು. ಯಾಕೆಂದ್ರೆ ಅಲ್ಲಿ ಆ ಗುಂಪೊಳಗೆ ಇವರಿಬ್ಬರಲ್ಲಿ ಇರ್ಲಿಲ್ಲ, ಅವನೇ ಲೀಡರ್ ಆಗಿದ್ದ. ಅಷ್ಟು ನಡೀತು. ಸಾಯಂಕಾಲದವರೆಗೂ ನಾನು ಅಲ್ಲಿದ್ದೆ. ಆಮೇಲೆ ಭೀಮ ನೋಡಿ ಫೈಟಿಗೆ ಬರ್ಲಿಲ್ಲಲ್ಲ ಅಂತ ಭೀಮ ಆ ಕಡೆ ಹೋದ. ಭೀಮನ್ನ ಹಿಂಬಾಲಿಸೋದು ನಿಲ್ಲಿಸ್ತು. ಇದು ಹೋಗಿ ಒಂದ್ ಕಡೆ ಸುಮ್ಮನೆ ನಿಂತ್ಕೊಂತು. ಇವತ್ತೇನು ಫೈಟಿಂಗ್ ನಡೆದಿಲ್ಲ. ಆದ್ರೆ ಸುಮಾರು 1 ಕಿಲೋಮೀಟರ್ 2 ಕಿಲೋಮೀಟರ್ ದೂರ ಒಂದಕ್ಕೊಂದು ಅದನ್ನ ಇದು ಹೋಗೋದು, ಇದು ಅದು ಹೋಗೋದು. ಅಂದ್ರೆ 2 ಆನೆಗಳಿಗೂ ಫೈಟ್ ಮಾಡಕ್ ಮನ್ಸಿಲ್ಲ. ಆದ್ರೆ 2 ಆನೆಗೂ ಮದ ಸುರಿತಾ ಇದೆ. ಮದ ಬಂದು ಮಸ್ತಿ. ನಾನು ಹೇಳಿದ್ನಲ್ಲ, ಮಸ್ತಿ ಅಂದ್ರೆ ಮಸ್ತಿ ಅನ್ನೋ ಪದ ಉರ್ದು ಭಾಷೆದು. ಆಮೇಲೆ ಕೂಳೆ ಸೀದಾ ಭೀಮ ಸಿಂಗ್ ಅಂತ ಮೇಲೋದ. ಆದ್ರೆ ಭೀಮನ್ ಫಾಲೋ ಮಾಡ್ಲಿಲ್ಲ ಕ್ಯಾಪ್ಟನ್. ಇಷ್ಟಾಗಿದೆ. ಆ ಗುಂಪೊಳಗೆ ಒಂದು 17ರಿಂದ 18 ವರ್ಷದ ಒಂದು ಹುಡುಗಿ ಇದ್ದಾಳೆ. ಅವಳಿಗಾಗಿ ಇವರಿಬ್ಬರ ಫೈಟ್ ಶುರು ಆಗಿರೋದು. 3ನೇ ಒಬ್ರು ಲಾಭ ತಗೊಂತ ಇದಾರೆ. ಇವತ್ತು ಅಷ್ಟಾಯ್ತು. ನೀವು ಮುಂಚೆ ಹೇಳಿದ್ರಿ, ಅಂದಾಜು ಮಾಡಿದ್ರಿ, ಮತ್ತೆ ಅದೇ ತರ ಆಯ್ತು ಮುಖಾಮುಖಿ. ಹೌದು, ನಾವು ಹಿಂದೆ ಎಲ್ಲ ಸಾಮಾನ್ಯಕ್ಕೆ ಅದೇ ಮಾತಾಡಿದ್ದು, ಹಾಗೆ ಆಯ್ತು. ನಾಳೆ ಬಹುಶಃ ಹೋರಾಟ ಬಿರುಸಾಗಬಹುದು. ಈಗ ಪಟಾಕಿ ಹೊಡೆದಿ ಬೇರೆ ಬೇರೆ ಮಾಡಕ್ ಆಗಲ್ವಾ? ಸಾಧ್ಯ ಇಲ್ಲ.
ಯಾಕೆಂದ್ರೆ ಆ, ಪಟಾಕಿ ಹೊಡೆದು ಭೀಮ ಬೇರೆ ಕಡೆ ನಿಂತಾಗ ಈ ಕ್ಯಾಪ್ಟನ್ ಹುಡ್ಕೊಂಡು ಹೋಗಿದ್ದ. ಕ್ಯಾಪ್ಟನ್ ಬೇರೆ ಕಡೆ ನಿಂತಾಗ ಭೀಮ ಹುಡ್ಕೆ ಹೋಗ್ತಾನೆ. ಭೀಮ ಇಡೀ ಕೋರೆ ಎಲ್ಲ ಮರಕ್ಕೆ ಮಣ್ಣಿಗೆ ಎಲ್ಲ ತಿಕ್ಕಿ ಪಳ 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 ಹೊಳೆಯಂಗ್ ಮಾಡ್ಕೊಂಡಾನೆ. ಅಲ್ಲಿ ಆ ಇವನ್ ಕ್ಯಾಪ್ಟನ್ ಹಿಂಗ್ ಕಾಣಂಗೆ ಕೋರೆಗಳನ್ನೆಲ್ಲ ಮರಕ್ಕೆ ತಿಕ್ಕೋದು ಅದೆಲ್ಲ ಅದು ಆಯುಧ. ಆಮೇಲೆ ಆನೆಗಳು ಅವುಗಳ ಕೋರೆಗಳನ್ನ ನೋಡಿ ಭಾರಿ ಹೆಮ್ಮೆ ಪಡ್ತವೆ. ಕೋರೆಗಳನ್ನ ಅವು ಚೂಪ್ ಮಾಡ್ಕೊಂತವೆ. ವರ್ಷದಲ್ಲಿ ಒಂದು ಆನೆಗೆ 7 ಇಂಚು ಕೋರೆ ಬೆಳೆಯುತ್ತೆ. ಅದು ಎಂಬ ಜೀವಿತ ಲಾಸ್ಟ್ ವಯಸ್ಸಾಗಿ ಮುದುಕಾಗವರೆಗೂ ಅದು ಬೆಳೀತಲೇ ಇರ್ತದೆ, ಮಧ್ಯದಲ್ಲಿ ಸ್ಟಾಪ್ ಆಗಲ್ಲ. ಅದು ಮರಕ್ಕೆ ಕಲ್ಲಿಗೆ ಎಲ್ಲ ತಿಕ್ಕಿ ಅದೊಂದು ಸ್ವಲ್ಪ ಶಾರ್ಟ್ ಆಗ್ತಾ ಇರ್ತದೆ, ಆದರೆ ಚೂಪ್ ಮಾಡ್ಕೊಂತ ಇರ್ತವೆ. ಎಷ್ಟು ಚೂಪು ಮಾಡ್ತಾ ಇರ್ತವೆ ಅಂದ್ರೆ ಅದು ತುಂಬಾ ಚೂಪು ಮಾಡ್ಕೊಂತವೆ. ಇವತ್ತು ಭೀಮ ಅದೇ ಮಾಡಿದ್ದು, ಮಣ್ಣೊಳಿಕೆಲ್ಲ ತಿಕ್ಕಿ ಮರಕ್ಕೆಲ್ಲ ತಿಕ್ಕಿ ಪಳ ಪಳ ಅಂತ ಹೊಳೆ ಹೆಂಗ್ ಮಾಡ್ಕೊಂಡಾನೆ. ಅವನು ಏನು ಕಡಿಮೆ ಇಲ್ಲ, ಅವನು 2 ಕೋರೆಗಳಿದಾವೆ. ಅದರಲ್ಲಿ ಒಂದು ದೇವರು ಅವನಿಗೊಂದು ಕೋರೆ ಕೊಟ್ಟಿದ್ದಾನೆ, ಬಲ್ದೆ ಕಡೆ ಕೋರೆ. ಅದೊಂದು ಸ್ವಲ್ಪ ರೈಟ್ ಸೈಡಿಗೆ ಹೋಗಿ ಉದ್ದ ಬಂದಿದೆ. ಅದು ಎದುರಾಳಿಯ ಕುತ್ತಿಗೆಗೆ ನೇರವಾಗಿ ಸಿಗ್ತದೆ. ಅದು ಕ್ಯಾಪ್ಟನಿಗೆ ಕೊಟ್ಟಿರೋ, ದೇವ್ರು ಕೊಟ್ಟಿರೋ ಒಂದು ಗಿಫ್ಟ್ ಅಂತ ಹೇಳ್ಬೋದು. ನಾಳೆ ಏನಾಗ್ತದೆ ಅಂತ ಹೇಳಕ್ಕಾಗಲ್ಲ. ಆದ್ರೆ ಇವರಿಬ್ಬರ ಹೋರಾಟದಲ್ಲಿ, ಇವರಿಬ್ಬರ ಜಗಳದಲ್ಲಿ ಇನ್ನೊಬ್ರು ಲಾಭ ತಗೊಂತ ಇದಾರಲ್ಲ, ಅವರು ಅಲ್ಲಿ ಪೂರ್ತಿ ಕೆಲಸ ಮುಗಿಸ್ಬೋದು. ಇಷ್ಟ ಆಗಿದೆ. ಆಮೇಲೆ ನಿನ್ನೆ ಒಂದು ಮರಿಯಾನೆ ಸತ್ತೋಯ್ತು, ಪೇಪರಲ್ಲೂ ಬಂದಿತ್ತು. ನೀವು ಹೋಗಿದ್ರಿ ಅಂತ ಗೊತ್ತಾಯ್ತು ವಿಚಾರ ನೋಡೋಕ್ಕೆ. ಸಮಾಧಿ ಬೇರೆ ಮಾಡಿದ್ರಂತೆ ನೀವೇ. ಹೌದು, ಅಲ್ಲಿ ಜಾಕ್ನಹಳ್ಳಿ ಎಸ್ಟೇಟ್ ಅಂತ ಇದೆ. ಅಲ್ಲಿ ಲಾಯರ್ ತಿಮ್ಮೇಗೌಡರು ಅಂತ ಒಬ್ಬ ಫೇಮಸ್ ವ್ಯಕ್ತಿ, ಅವರು ತೀರೋದ್ರು. ಅವ್ರದ್ದೊಂದು 50 ಎಕರೆ ತೋಟ ಇದೆ. ಎಷ್ಟು 160 ಏನೋ ಸರ್ವೆ ನಂಬರು. ಅಲ್ಲಿ ಆನೆಗಳು ಗೀಳಿಡ್ತಾ ಇರ್ತವೆ. 2 ಆನೆಗಳು ಇರ್ತವೆ ಅಂತ ನಮ್ಗೆ ಸುದ್ದಿ ಬಂತು. ಮರಿ ಹಾಕಿದೆ, ಮರಿ ಹೇಳ್ತಾ ಇಲ್ಲ ಅಂತಲೂ ಸುದ್ದಿ ಬಂತು. ಆಮೇಲೆ ನಾನು ಸುಮ್ಮನೆ ರಿಸ್ಕ್ ತಗೊಳೋದೆಲ್ಲ ಬಿಟ್ಟಿದ್ದೀನಿ. ನನಗೆ ಇತ್ತೀಚೆಗೆ ಮೊನ್ನೆ ನನ್ನ ತೋಟದಲ್ಲಿ ಒಂದು ಕಾಟಿ ಹತ್ರಕ್ಕೆ ಹೋಗಿದ್ದೆ. ಅದಕ್ಕೇನೋ ನನ್ನ ಮೇಲೆ ಏನಾಯ್ತಾ ಏನೋ ನನ್ನ ಮೇಲೆ ಅಟ್ಯಾಕ್ ಮಾಡಲಿಲ್ಲ. ಒಂದು 10 ಅಡಿ ದೂರಕ್ಕೆ ಹೋಗಿದ್ದೆ ಗೊತ್ತಾಗ್ದಲೆ. ಅದಕ್ಕಿಂತ ಹಿಂದೆ ಒಂದು ಅರ್ಧ ಕೋರೆ ಆನೆ, 1.25 ಕೋರೆ ಆನೆ ಅಟ್ಯಾಕ್ ಮಾಡಿ ಉಳ್ಕೊಂಡಿದ್ದೆ. ಅದಕ್ಕಿಂತ ಹಿಂದೆ ನಾನು ಅಲ್ಲೆಲ್ಲ ಆಫ್ ರೋಡ್ ಹೋದಾಗ ನನ್ನ ಜೀಪು ಪಲ್ಟಿ ಹೊಡಿಬೇಕಿತ್ತು. ಅದೇನೋ ದೇವ್ರ ದಯಿಂದ ಅದರೊಳಗೊಂದು ಗಣಪತಿ ಇಟ್ಕೊಂಡಿದ್ದೀನಿ, ಪಂಚಮುಖಿ ಗಣಪತಿ ಇಟ್ಕೊಂಡಿದ್ದೀನಿ. ಅದ್ರ ದಯಿಂದ ಏನೋ ನಾನು ಉಳ್ಕೊಂಡೆ. ಹಂಗಾಗಿ ಈಗ ನಾನು ಎಲ್ಲೂ ರಿಸ್ಕ್ ತಗೊಂತ ಇಲ್ಲ. ನಾನು ಅದಕ್ಕೆ ಹೋಗಲಿಲ್ಲ. ಅದಾಗಿ ನನಗೆ ನಿನ್ನೆ ಬೆಳಿಗ್ಗೆ ನನಗೊಂದು ಮೆಸೇಜ್ ಬಂತು. ನಾನು ನಮ್ಮ ಬೇಲೂರು ACF ಮೋಹನ್ ಅಂತ, ಮೋಹನ್ ಒಬ್ಬ ಸಮರ್ಥ ಒಬ್ಬ ಅರಣ್ಯ ಅಧಿಕಾರಿ. ಯಾಕೆಂದರೆ ನಮ್ಮ ಸಕಲೇಶ್ಪುರದಲ್ಲಿದ್ದರು. ಅವಾಗಲೂ ನಾವು ಅವರು ಸುಮಾರು ಆನೆ ಹಿಡಿದು ಈಗೊಂದು 5-6 ವರ್ಷ ಹಿಂದೆ. ಆಮೇಲೆ ನಮ್ಮ ಪಕ್ಕ ಎಸ್ಲೂರು ವಲಯದಲ್ಲಿ ಅಲ್ಲೂ ಒಂದು ಕಾಲಿಗೆ ಯಾರ ಗುಂಡೊಡೆದಿದ್ದು ಆನೆ, ಅದನ್ನು ಹಿಡಿದು ಆಮೇಲೆ ಇವ್ರು ಚಿಕ್ಕಮಗಳೂರಿಗೆ ಹೋದಾಗ ಅಲ್ಲೂ ಹೋಗಿದ್ದೆ ನಾನು. ಆಮೇಲೆ ಈಗ ACF ಆಗಿದ್ದಾರೆ ಒಬ್ಬ ನಮ್ಮ ಲೋಕಲ್, ನಮ್ಮ ಊರಿನ ಹುಡುಗ ಅಂದ್ರೆ ಅವರು ಆಫೀಸರ್ ಆಗಿರ್ಬೋದು, ಆದರೆ ನಮ್ಮ ಕಣ್ಣೆದುರು ಬೆಳೆದು ಹುಡುಗ ಅಲ್ಲ, ಹಿಂಗಾಗಿ ಹುಡುಗ ಅಂದೆ. ಅವ್ರದ್ದೊಂದು ಕಾಫಿ ತೋಟನೂ ನಮ್ಮೂರ ಪಕ್ಕನೇ ಇದೆ, ನಮ್ಮ ಸಕಲೇಶ್ಪುರ ತಾಲೂಕಲ್ಲಿ. ಇರಲಿ, ಅವ್ರಿಗೆ ಬೆಳಿಗ್ಗೆ ಫೋನ್ ಮಾಡಿದೆ. ಆನೆಗೆ ಹುಷಾರಿರಲಿಲ್ಲ ಮರಿಗೆ, ಅದಕ್ಕೆ ಏನಾಯ್ತು, ಅದಕ್ಕೇನಾದ್ರು ಒಂದು ಟ್ರೀಟ್ಮೆಂಟ್ ಕೊಡ್ಬೇಕಲ್ಲ ಅಂತ. ಇಲ್ಲ, ಆನೆ ಮರಿ ಸತ್ತೋಯ್ತು, ಬನ್ನಿ ನಾನು ಬರ್ತಾ ಇದ್ದೀನಿ, ನಾನು ಈಗ ಹಗರೆ ಹತ್ರ ಬರ್ತಾ ಇದ್ದೀನಿ ಅಂದರು. ಆಮೇಲೆ ನನಗೆ ಯಾರು ಹೇಳಿರಲಿಲ್ಲ, ಅವರೇ ಹೇಳಿದ್ರು. ಆಮೇಲೆ ಮಾಮೂಲಿ ಯಾರು ಸತ್ತೋಗಿದ್ದು, ಅದರಲ್ಲಿ ಎಂತ ಮುಚ್ಚುಮರೆ ಹೇಳಿದ್ರು. ನಾನು ನಿನ್ನೆ ಹೋದಾಗ ನಂಗೆ ಭಾರಿ ಬೇಜಾರಾಯಿತು. ಆಮೇಲೆ ಹೋಗಿ ನೋಡಿದೆ. ನಾನು ಅದು ಕಾಲು ನೋಡ್ತಿಗೆ ನಂಗೆ ಗೊತ್ತಾಯ್ತು ಇದು ಇನ್ನೂ ಎಳೆ ಮರಿ. ಯಾಕೆಂದ್ರೆ ಕಾಲಿನ ಉಗುರು ಉಂಟಲ್ಲ,
ಹ್ಮ್ ನಮ್ಮ ಏಷ್ಯಾದ ಆನೆಗಳಿಗೆ ಮುಂಗಾಲಲ್ಲಿ 5 ಉಗುರುಗಳಿರ್ತವೆ, ಹಿಂಗಾಲಿನಲ್ಲಿ 3ರಿಂದ 4 ಇರ್ತವೆ. ಅದೇ ಆಫ್ರಿಕಾದ ಆನೆಗಳಿಗೆ ಮುಂಗಾಲಿನಲ್ಲಿ 3 ಉಗುರು, ಹಿಂಗದೆ 2 ಇರುತ್ತೆ. ನಾನು ಹೋಗಿ ಉಗುರು ನೋಡಿದಾಗ ಉಗುರಿನ ತಳಭಾಗ ಕಂಪ್ಲೀಟ್ ಬಿಟ್ಟಿತ್ತು, ಇನ್ನು ಪಾದಕ್ಕೆ ಅಂಟಿಗೆಂದಿರಲೇ ಇಲ್ಲ. ಅವಾಗಲೇ ನಂಗೆ ಗೊತ್ತಾಯ್ತು ಇದು ಎಳೆ ಮರಿ ಅಂತ. ಆಮೇಲೆ ಹೋಗಿ ಅದ್ರದ್ದು ಪಾದ ಮುಟ್ಟಿ ನೋಡಿದೆ, ಅದು ಭಾರಿ ತುಂಬಾ ಮೆತ್ತಗಿತ್ತು. ಹಂಗಾಗಿ ಈ ಮರಿ ಏನಿಲ್ಲ ಅಂದ್ರೆ 1 ವಾರದ ಆಗಿರ್ಬೋದು ಹುಟ್ಟಿ ಅನ್ನಿಸ್ತು. ಅಷ್ಟೊತ್ತಿಗೆ ಯಾರ ಭದ್ರಾ ಡಾಕ್ಟ್ರು ಅಂತ ಬಂದರು. ಹಂಗೆ ನೋಡಿ ಓ ಇದಕ್ಕೆ 2 ತಿಂಗಳಾಗಿದೆ ಅಂದರು. ನಂಗೆ ಗೊತ್ತದು 2 ತಿಂಗಳಲ್ಲ. ನಾನು ಯಾಕೆ ವಾದ ವಿವಾದ ಮಾಡಬೇಕು? ಬಿದ್ದಿರೋ ಪ್ರೈವೇಟ್ ಜಾಗ, ಅವ್ರು ನಮಗೆ ನೆಂಟರು ಆಗ್ಬೇಕು. ತಿಮ್ಮೇಗೌಡರು, ಅವರು ಇಂಜಿನಿಯರ್ ತಿಮ್ಮೇಗೌಡರು ಅಂತ. ಆಮೇಲೆ ಅಷ್ಟೊತ್ತಿಗೆ ಏನಾಯ್ತು, ಎಲ್ಲ ಅಲ್ಲಿ ನೋಡಿದೆ ಗುಂಡಿ ತೆಗಿಯೋಕ್ಕೆ ಜನ ಎಲ್ಲ, ಹತಾರ ಇಲ್ಲ. ಹತ್ಯಾರ ಅಂದರೆ ಅದು ಗುದ್ಲಿ ಇರ್ಬೋದು, ಪಿಕಾಸಿ ಆಗ್ಬೋದು. ಆಮೇಲೆ ಏನು ಮಾಡೋದು, ಇವರು ಫಾರೆಸ್ಟ್ರು ಅಲ್ಲಿ ಒಬ್ರು ಇದ್ದಾರೆ, ಅವ್ರಿಗೆ ಎಲ್ಲಿ ಯಾರನ್ನ ಕರ್ಕೊಬರೋದು? ಅಷ್ಟೊತ್ತಿಗೆ ಅಲ್ಲಿ ಪಕ್ಕದಲ್ಲಿ ಅಲ್ಲ ನಮ್ಮ ಪರಿಚಯನೇ ಚಾಪನಹಳ್ಳಿ ಎಸ್ಟೇಟ್ ಅಂತ ಒಂದು ಎಸ್ಟೇಟ್ ಇದೆ. ಅಲ್ಲೊಬ್ರು ರೈತರು ಇದ್ದಾರೆ, ಅವ್ರ ಹೆಸರು ಮರೆತುಬಿಟ್ಟೆ, ಭಾರಿ ಜೆಂಟ್ಲ್ಮ್ಯಾನ್. ಅಲ್ಲಿಗೆ ಹೋದೆ ನಾನು ಮತ್ತೆ ನನ್ನ ಫ್ರೆಂಡು. ಅಲ್ಲೋಗಿ ಜನ ಕಳಿಸಿ ಒಂದು ಸ್ವಲ್ಪ ಗಂಡಾಳು ಅಂತ ಹೇಳೋದು ನಾವು. ಒಂದು 4 ಗಂಡಾಳು ಕಳಿಸಿ ಹಿಂಗೆ ಆನೆ ಮರಿ ಸತ್ತೋಗಿದೆ ಅನ್ನತ್ತಿಗೆ, ಓ ಆಯ್ತಣ್ಣ ಅಂತ ಹೇಳಿ ತೋಟದಲ್ಲಿದ್ದನ್ನು ಕರೆಸಿದ್ರು. ಅವಾಗ ಒಂದು 10:30 11 ಗಂಟೆ ಆಗಿತ್ತು, 10:30. ಅವರು ಪಿಕಾಸಿ ಅವು ಎಲ್ಲ ಹತ್ತಾರ ಎಲ್ಲ ಕೊಟ್ಟರು. ಎಲ್ಲ ತಗೊಂಡು ಬಂದು ಅಲ್ಲಿ ಗುಂಡಿ ತೆಗೆದ್ಬಿಟ್ಟು, ಗುಂಡಿ ಭಾರಿ ಗಟ್ಟಿ ಇತ್ತು, ತೆಗಿದ್ರು. ಆಮೇಲೆ ನನ್ಗೆ ಯಾಕೋ ಮಿಸ್ ಹೊಡಿತಾ ಇತ್ತು, ನಿತ್ತಲ್ಲಿ ನಿಲ್ಲಕ್ಕಾಗ್ತಿರ್ಲಿಲ್ಲ. ಏನೋ ಒಂದಿದೆ, ಏನೋ ಇಲ್ಲಿ ಏನೋ ಇದೆ 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 ನನ್ನ 6ನೇ ಇಂದ್ರಿಯ ಹೇಳ್ತಾ ಇತ್ತು. ಇದೆಲ್ಲ ಹಿಂಗಾಗಿದೆ. ಕೆಲವು ಟೈಮ್ ನಾನು ಆನೆ ಹತ್ರನೂ ಉಳ್ಕೊಂಡಿರೋ ನನ್ನ ಆನೆಯ 6ನೇ ಇಂದ್ರಿಯ ಹೇಳಿ ಇಲ್ಲಿಂದ ಜಾಗ ಖಾಲಿ ಮಾಡುವಂತ ಆ ಥರ ಮನ್ಸಿಗೆ ಬಂದು ಆಮೇಲೆ ಸುಮ್ಮನೆ ಇದ್ದೆ. ಅದು ಹಿಂಗೆ ಗೊತ್ತಾ, ಆ ಸೈಡ್ನು ಪೂರ್ವಕ್ಕೆ, ನನ್ನಲ್ಲಿ ಪೂರ್ವಕ್ಕೆ ಮುಖ ಹಾಕಿ ನಿಂತರೆ ನನ್ನ ಬಲಗಡೆ ಸೈಡು ಎತ್ತರ, ಎಡಗಡೆ ಸೈಡು ಎತ್ತರ, ಮಧ್ಯ ತಗ್ಗು ಪ್ರದೇಶ. ಅದು ಹಿಂದೆ ಒಂದಾನೊಂದು ಕಾಲದಲ್ಲಿ ಅದು ಭತ್ತ ಬೆಳೀತಿದ್ದು ಗದ್ದೆ ಅಂತೆ, ಅದಕ್ಕೆ ಈಗ ರೋಬಸ್ಟ ಅಡಿಕೆ ಎಲ್ಲ ಹಾಕಿದ್ರು. ಆಮೇಲೆ ನಾನು ಸುಮ್ಮನೆ ಎಲ್ಲ ಅಲ್ಲಿ ಎಂಥದೋ ಮಾಡ್ತಾ ಇದ್ರು. ಅವ್ರವ್ರ ಕೆಲಸದಲ್ಲಿ ಅವ್ರವ್ರ ಮಗ್ನರಾಗಿದ್ರು. ಸುಮ್ಮನೆ ಮೇಲೆ ಹೋದೆ. ಆನೆ ಅಲ್ಲೆಲ್ಲ ಕೆರಕು ಮರ ಎಲ್ಲ ಮುರಿದು, ಕಾಫಿ ಗಿಡ ಎಲ್ಲ ಮುರಿದಾಕಿ, ಅಡಿಕೆ ಗಿಡ ಎಲ್ಲ ಮುರಿದಾಕಿತ್ತು. ಆಮೇಲೆ ಮುಂದೆ ಹೋಗಿ ಕೂಡ ನಮಗೆ ಸ್ವಲ್ಪ ಮೂಗು ಭಾರಿ ಚುರುಕು. ನನಗೆ ಅಂತಲ್ಲ, ಈ ಸಿಗರೇಟ್ ಸೇದರಿಗೆ ಮೂಗು ಚುರುಕಿರಲ್ಲಂತೆ, ಅವ್ರಿಗೆ ಸ್ಮೆಲ್ ಹಿಡಿಯಕ್ಕೆ ಆಗಲ್ಲಂತೆ. ನಾವು ಸಿಗರೇಟ್ ಎಲ್ಲ ಜೀವನದಲ್ಲಿ ಸೇದಲೇ ಇಲ್ಲ. ಸಾಮಾನ್ಯಕ್ಕೆ ಆನೆಗಳ ವಾಸನೆನ ನನಗೆ ಗೊತ್ತಾಗ್ತದೆ, ಅದು ಯಾವ್ದಾರು ಕಾಡಿಗೆ ಹೋದಾಗ ಪ್ರಾಣಿಗಳ ವಾಸನೆ ಅಲ್ಲ. ಆಮೇಲೆ ನಂಗೆ ಒಂದು ವಾಸನೆ ಬಂತು, ಕೊಳತು. ಒಂದು ಸ್ವಲ್ಪ ಇತ್ತೀಚೆಗೆ ಅದರಲ್ಲಿ ಕೊಳತು, ಮಾಂಸ ಕೊಳತಿದ್ರಲ್ಲಿ ತರ ವಾಸನೆ ಇರ್ತದೆ. ಅದು ಟೈಮ್ ಆಗ್ತಾ ಇದ್ದಂಗೆ ಆ ವಾಸನೆ, ಆ ದುರ್ವಾಸನೆ ಚೇಂಜ್ ಆಗ್ತಾ ಇರ್ತದೆ. ನಮ್ಗೆ ಸ್ವಲ್ಪ ಫ್ರೆಶ್ ಒಂಥರ ಕೊಳತು ವಾಸನೆ ಬಂತು. ಸ್ವಲ್ಪ ಮುಂದೆ ಹೋಗ್ತೀನಿ. ಅಲ್ಲಿ ಆನೆ ಕಂಪ್ಲೀಟ್ ಎಲ್ಲ ಹುಲ್ಲು ಎಲ್ಲ ಕಿತ್ತಾಕಿ. ಒಂದು ಏನು ವಿಷಯ ಗೊತ್ತಾ, ಆನೆಗಳಲ್ಲಿ ಒಂದು ಹೆಣ್ಣು ಆನೆ ಮರಿ ಹಾಕತ್ತಿಗೆ ಅದ್ರ ಜೊತೆ 1 ಇಲ್ಲ 2 ಜನ ಇರ್ತಾರೆ. ಅಂದ್ರೆ ಅವ್ರ ಕಡೆಯವರು ಹೆಣ್ಣು ಆನೆಗಳಿರ್ತವೆ. ಇಲ್ಲ ಒಬ್ಳು ಸೂಲಗಿತ್ತಿ ಇರ್ತಾಳೆ. ಸೂಲಗಿತ್ತಿ ಅಂದ್ರೆ ನರಸಮ್ಮ. ಈ ಆನೆ ಜೊತೆನೂ ಒಬ್ಳು ಇದ್ಲಂತೆ. ಅವಳು ಕೆಲಸ ಏನು ಅಂದ್ರೆ ಅಲ್ಲಿ ಎಲ್ಲ ಕ್ಲೀನ್ ಮಾಡೋದು. ಆಮೇಲೆ ಆನೆ ಮರಿ ತಳಭಾಗ ತೆಳುವಾಗಿರೋದ್ರಿಂದ ಅಲ್ಲಿ ಇದ್ದಿದ್ದ ಗಿಡ ಗಂಟೆಗಳು, ಆಮೇಲೆ ನಾವು ಕೊರಲು ಅಂತೀವಿ, ಇಲ್ಲ ಕೂಳೆ ಅಂತೀವಿ, ಅವನ್ನೆಲ್ಲ ಕಿತ್ತಾಕೋದು. ಅದನ್ನೆಲ್ಲ ಭಾರಿ ನೀಟಾಗಿ ಮಾಡಿದ್ಲು ಅವಳು. ಯಾಕೆಂದ್ರೆ ನಾನು ಅಲ್ಲಿ ಹೋಗಿ ನೋಡಿದ್ನಲ್ಲ, ಒಂದು ಚೂರು ಅಲ್ಲಿ ಹುಲ್ಲು ಅರ್ಧ ಅಡಿ ಬೆಳೆದಿತ್ತು. ಆಮೇಲೆ ಆ ತೋಟನು ಸ್ವಲ್ಪ ನೆಗ್ಲೆಕ್ಟ್ ಮಾಡಿ ಬಾಳ್ದಿತ್ತು ತೋಟ ಅದು. ಆಮೇಲೆ ಅಲ್ಲಿ ಹೋಗ್ತೀನಿ, ಒಂಥರ ಸ್ಮೆಲ್ ಹೊಡಿತಿದೆ, ಏನೇ ಇದೆ ಅಂತ ಹೋಗಿ ನೋಡ್ತೀನಿ. ಅಲ್ಲಿ ಸ್ವಲ್ಪ ಮೇಲೆ ಹತ್ತಿ ಲೆಫ್ಟಿಗೆ ತಿರುಗಿದೀನಿ,
ನನ್ನ ಹತ್ರ ಫೋಟೋ ಇದೆ, ಹಾ ಫೋಟೋ ಎಲ್ಲ ತಕ್ಕ ಬಂದಿದ್ದೀನಿ. ಅಲ್ಲಿ ನೋಡ್ತೀನಿ ಮರಿ ಹಾಕಿದಾಗ ಅದರದ್ದು ಮರಿದೊಂದು ಚೀಲ ಬೀಳ್ತದೆ, ಅದಕ್ಕೆ ನಮ್ಮಲ್ಲಿ ನಾವು ಅದಕ್ಕೆ ಮಾಸ ಅಂತೀವಿ, ಕೆಲವು ಕಡೆ ಕಸ ಅಂತಾರೆ. ಅದಕ್ಕೆ ಇಂಗ್ಲಿಷಲ್ಲಿ ಬಹುಶಃ ಏನ್ ಹೇಳ್ತಾರೆ, ಪ್ಲೆಸೆಂಟಾ ಅಂತ ಹೇಳ್ತಾರೆ ಇಂಗ್ಲಿಷಲ್ಲಿ. ಅದು ಬಿದ್ದಿದೆ. ಓ ಇದು ಇದೇ ಆನೆ, ಯಾಕೆಂದ್ರೆ ಅಲ್ಲಿ ಮತ್ತೆ ಬೇರೆ ಆನೆ ಯಾವ ಬಂದೇ ಇಲ್ಲ. 2 ಆನೆ 3 ದಿವಸ ಅಲ್ಲಿ ಇದ್ದಿತ್ತು. ಅಲ್ಲೋಗಿ ನೋಡ್ತೀನಿ ಅದರದ್ದು ಇದು ಬಿದ್ದಿತ್ತು ಮಾಸ. ಆಮೇಲೆ ಅದರಲ್ಲೂ ಒಂದಿರ್ತದೆ ವಿಷಯ ಏನಂದ್ರೆ, ಯಾವುದೇ ಕಾಡಲ್ಲಿ ಇಲ್ಲ ಎಲ್ಲಾರ ಒಂದು ಪ್ರಾಣಿ ಸತ್ತೋಗಿದ್ರೆ ಇಲ್ಲ ಮನುಷ್ಯ ಸತ್ತೋಗಿದ್ರೆ ಅದು ಎಷ್ಟು ದಿವಸ ಅಂತ ಎಷ್ಟು ದಿವಸ ಅಂತ ಪತ್ತೆ ಮಾಡ್ಬೇಕು ಅಂತಂದ್ರೆ, ಆ ನೊಣಗಳು ಮೊಟ್ಟೆ ಇಟ್ಟು ಆ ಮರಿಗಳ ಗಾತ್ರದ ಮೇಲೆ ಇದು ಮಾಡ್ತಾರೆ, ಡಿಸೈಡ್ ಮಾಡ್ತಾರೆ. ಅದ್ರ ಬಗ್ಗೆ ನಂಗೆ ಗೊತ್ತಿತ್ತು, ಪೊಲೀಸ್ ಇಲಾಖೆಯರು ಅದೇ ಮಾಡೋದು. ಆಮೇಲೆ ನಾನು ತುಂಬಾ ಹಿಂದೆ ಎಲ್ಲ ಸುಮಾರು ಇಂಥ ಆನೆ ಸತ್ತಿದ್ದು, ಬೇರೆ ಪ್ರಾಣಿ ಸತ್ತಿದ್ದು, ಇಲ್ಲ ಏನು ವೆಸ್ಟರ್ನ್ ಘಾಟಿಗೆ ಹೋಗಿ ದಾರಿ ತಚ್ಚಿ ಸತ್ತರ್ನ ಇದೆಲ್ಲ ನಾನು ನೋಡಿದ್ದೀನಿ ಅವ್ರು. ಆಮೇಲೆ ಈ ಇದರಲ್ಲಿದ್ದ ಬಿಳಿ ಹುಳಗಳು ಭಾರಿ ದಪ್ಪ ಏನಿರಲಿಲ್ಲ. ಒಂದು ನನ್ನ ಅಂದಾಜು ಒಂದು 70-72 ಗಂಟೆ ಇಲ್ಲ ಅಂದ್ರೆ 3 ದಿವಸದ ಆಗಿರ್ಬೋದು ಅನಿಸ್ತು. ಇನ್ನು ಕೆಲವು ಕಡೆ ಕೆಂಪು ರಕ್ತ ಹಂಗೆ ಇತ್ತು. ಆಮೇಲೆ ಇನ್ನು ಕೆಲವು ಕಡೆ ಇನ್ನೂ ಹೊಸದಾಗಿ ಮೊಟ್ಟೆ ಇಡ್ತಾ ಇದ್ದು ನೀಲಿ ನೊಣಗಳು. ಆಮೇಲೆ ಅದನ್ನೆಲ್ಲ ಫೋಟೋ ತಕ್ಕೊಂಡು ವಿಡಿಯೋ ಮಾಡ್ಕೊಂಡು ಬಂದು ಕೆಳಗೆ ಬಂದೆ. ಅಷ್ಟೊತ್ತಿಗೆಲ್ಲ ಪೋಸ್ಟ್ ಮಾರ್ಟಮ್ ಎಲ್ಲ ಆಗಿತ್ತು. ಅದಕ್ಕಿಂತ ಮೊದಲು ಏನಾಯ್ತು, ಅಲ್ಲಿ ಬಂದಾಗ ಅಲ್ಲಿ ರೈತರು ಅವರು ಸಾಹುಕಾರ ಫೋನ್ ಮಾಡ್ತಾ ಇದ್ರು ಬೆಂಗಳೂರಿಗೆ, ಪ್ರಕಾಶ್ ಅಂತಲೇನ ಸ್ವಲ್ಪ ನೆಂಟ್ರೆ ಅವರು. ಅವ್ರು ಏನೋ ಹೇಳ್ತಾ ಇದ್ರು, ಬೇಡ ಹಂಗೆ ಹಿಂಗೆ ಅಂತಿದ್ರು ಇಲ್ಲಿ. ಆಮೇಲೆ ಕೊಡಿಲಿ ಅಂತ ಕೇಳಿ ಫೋನ್ ತಗೊಂಡೆ. ನಾನು ಅವ್ರ ಹೆಸರು ಪ್ರಕಾಶ್ ಅಂತ ಇರ್ಬೋದು. ಅವ್ರ ತಂದೆ ನಂಗೆ ಒಳ್ಳೆ ಪರಿಚಯ. ಹಿಂದೆ ಚೀಕ್ನಳ್ಳಿ ಕ್ಲಬ್ನವರು ನ್ಯೂ ಇಯರ್ ಡೇ ಮಾಡೋತ್ತಿಗೆ ನನ್ನ ಒಂದು ದಿವ್ಸ ಕರೆದಿದ್ರು. ನಾನು ಅಲ್ಲಿ ಹೋದಾಗ ಇವ್ರು ನಂಗೆ ಪರಿಚಯ ಆಗಿದ್ರು. ಒಳ್ಳೆ ಜೆಂಟಲ್ಮ್ಯಾನ್ ಅವರು. ಅವ್ರ ಮಗ ಅಂತ. ಆಮೇಲೆ ಅವ್ರನ್ನ ಎಂಟ್ರ್ ಆಗ್ಬೇಕು ಅಂತ ಹೇಳಿ ನಾನು ಹೇಳಿದೆ, ಇಲ್ಲ ಅಣ್ಣ ಅದು ಹಿಂಗಿಗೆ ಆ ಸೈಡ್ ಹತ್ರ ಈ ಸೈಡ್ ಹತ್ರ ಮರಿ ಹೆಚ್ಚು ಕಡಿಮೆ ಒಂದು 80-100 kg ಮೇಲಿದೆ, ಅದನ್ನ ಎತ್ತಿಗೆ ಹೋಗಕ್ಕೆ ಸಾಧ್ಯನೇ ಇಲ್ಲ. ಏನು ನಿಮ್ಮ ತೋಟದಲ್ಲಿ ಮಾಡಿದ್ರೆ ಏನಾಗಲ್ಲ, ನಿಮ್ಗೊಂದು ಪುಣ್ಯ ಬರ್ತದೆ, ನಾನಿದ್ದೀನಿ, ನಿಮ್ಗೆ ಏನು ಮುಂದೆ ತೊಂದರೆ ಅಂದರೆ ಏನಾದರೂ ನಾನಿದ್ದೀನಿ, ನೀವು ಪರ್ಮಿಷನ್ ಕೊಡಿ ಅಂದೆ. ಆಯಿತು ನಿಮ್ಗಾಗಿ ಆಯಿತು ಕೊಡ್ತೀನಿ, ಇಲ್ಲ ಅಂದ್ರೆ ನಮ್ಗೆ ಈ ಫಾರೆಸ್ಟ್ನವ್ರು ಏನಾರು ಮುಂದೆ ತರಲೆ ಮಾಡ್ತಾರೆ ಅಂತ ನಾನು ಹೇಳಿದೆ. ಅಂದ್ರೆ ಏನಿಲ್ಲ, ತರಲೆ ಮಾಡೋದ್ರೆ ನಾನು ಇದೀನಿ ಬಿಡಿ ಅಂತ ಎಲ್ಲ ಆಯಿತು. ಅದು ಗುಂಡಿ ಎಲ್ಲ ನಮ್ಮ ಅಷ್ಟೊತ್ತಿಗೆ ಎಲ್ಲ ಹೋಗಿ ಜಾಪನಹಳ್ಳಿ ಎಸ್ಟೇಟಿಂದ ಜನ ಬಂದರು. ಎಲ್ಲ ಗುಂಡಿ ತೆಗಿಯಕ್ಕೆ ಶುರು ಮಾಡಿದ್ರು. ಇಷ್ಟಾಗಲ ಬೇಕು, ಒಂದಿಷ್ಟು ಅಡಿ ಉದ್ದ ತೆಗೀರಿ ಅಂತ ಹೇಳಿ ತೆಗಿತಾ ಇದ್ರು. ಆಮೇಲೆ ಈ ಕಡೆ ಭದ್ರಾ ಡಾಕ್ಟ್ರು ಬಂದರು. ಅವರು ನಾನು ಹೇಳಿದ್ನಲ್ಲ 2 ತಿಂಗಳು ಅಂತ, 2 ತಿಂಗಳಾಗಿದೆ ಮರಿಗೆ ಅಂತ. ಅಷ್ಟೊತ್ತಿಗೆ ನಮ್ಮ ACF ಬಂದಿದ್ರು. ಆಮೇಲೆ ಮೋಹನ್ ಬಂದರು, ಇನ್ನು ಯಾರು ಬಂದರು. ನಮ್ಮ ಒಬ್ಬ ಬೇಲೂರು ಭಾಗದ ETF ಒಬ್ಬರು ACF ಇದ್ದಾರೆ, ಒಳ್ಳೆ ಜೆಂಟಲ್ಮ್ಯಾನ್, ಭಾರಿ ವಿಚಾರ ತಿಳ್ಕೊಂಡಾರೆ. ಅವರು ಬಂದರು. ಉಮಾಪತಿ ಅಂತನಾ ಇರ್ಬೋದು, ನನಗೆ ಹೆಸರು ಏನು ಕೇಳಲಿಲ್ಲ. ನಾನು ಬನ್ನಿ, ನೀವು ವೆಸ್ಟರ್ನ್ ಘಾಟ್ ನೋಡಿಲ್ಲಲ್ಲ, ಬನ್ನಿ ನಮ್ಮ ವೆಸ್ಟರ್ನ್ ಘಾಟು, ನಮ್ಮ ಸಕಲೇಶ್ಪುರದ್ದು ವೆಸ್ಟರ್ನ್ ಘಾಟೆ ಮೂಗೆ ಬಾರ್ಡ್ರಿಂದ ಕೊಡಗಿನ ಪುಷ್ಪಗಿರಿಯವರೆಗೂ ಅಂದರೆ ಬಿಸ್ಲೆಘಾಟಿವರೆಗೂ 83 ಕಿಲೋಮೀಟರ್ ಇದೆ. ನಾನು GPS ಹಿಡ್ಕೊಂಡು 4 ದಿವಸ ರಾತ್ರಿ ಕಾಡಲ್ಲಿ ಮಲಗಿ 5 ದಿವಸ ನಡೆದಿದ್ದೆ. ನೀವು ಅಷ್ಟೇ ನಡೆಯೋದು ಬೇಡ, ತೋರಿಸ್ತೀನಿ ಬನ್ನಿ ಅಂದೆ. ಆಯ್ತು ಬರ್ತೀನಿ ಅಂದರು. ಆಮೇಲೆ ಹಂಗೆ ಮಾತಾಡ್ತಾ ಎಲ್ಲ ಗುಂಡಿ ಎಲ್ಲ ತೆಗ್ದಾಯ್ತು. ಅಷ್ಟೊತ್ತಿಗೆ ನಾನು ಹೇಳಿದೆ ಇವ್ರಿಗೆ, ಮೋಹನ್ ಹೋದ್ಮೇಲೆ ನಾನು ಇಲ್ಲ ಅಂದ್ರೆ ಮೋಹನ್ನೇ ಕರ್ಕ ಹೋಗ್ತಿದ್ದೆ ನನ್ನ ACF ಮೋಹನ್ಗೆ, ಇದನ್ನ ತೋರಿಸ್ತಿದ್ದೆ ಮಾಸನ. ಆಮೇಲೆ ಇಲ್ಲಿ ಇವ್ರಿಗೆ ಹೇಳಿದೆ, ನೋಡಿ ಇದು 2 ತಿಂಗಳು ಮರಿ ಅಲ್ಲ, ಇದು 3-4 ದಿವಸ ಮರಿ. ಏಷ್ಯಾದ ಆನೆ ಮರಿಗಳು ಹುಟ್ಟಿದಾಗಲೇ 150 kg ಇರ್ತವೆ. ಈ ಮರಿ ಹಬ್ಬ ಅಂದ್ರೆ 80 kg ಇರ್ಬೋದು, ಇಲ್ಲ 90 kg ಒಳಗಿರ್ಬೋದು ಅಷ್ಟೇ.
ಇದು 3 ತಿಂಗಳು ಇಲ್ಲ 2 ತಿಂಗಳು ಮರಿ ಅಲ್ಲ, ಅದು ಪಾದದ ಮತ್ತೆ ಕಾಲಿನ ಉಗುರು ಇನ್ನೂ ಪಾದಕ್ಕೆ ಅಂಟಿಲ್ಲ. ಉಗುರು ಇಷ್ಟಿಷ್ಟು ಉದ್ದ, ಒಂದೊಂದು ಅರ್ಧ ಇಂಚು 1 ಇಂಚ್ ಅಷ್ಟು ಹೊರಗೆ ಇದೆ. ಅಂದ್ರೆ ಬೆಳವಣಿಗೆನೂ ಸರಿ ಆಗಿಲ್ಲ ಅಂತ ಹೇಳಿದೆ. ಎಲ್ಲ ಎಲ್ಲ ಜನರಲ್ ನಾಲೆಡ್ಜ್ ಇದ್ದಾರೆ ಕಡಿಮೆ. ಆದರೆ ಇವರು ನಮ್ಮ ACF ಅಂದ್ರು ಹೌದು ಹೌದು ಅಂದ್ರು. ಇರ್ಲಿ. ಆಮೇಲೆ ನಾನು ಅಂದೆ ಅದನ್ನು ಮುಚ್ಚಿ ಬಿಡೋದು ಒಳ್ಳೇದು ಅಂದೆ. ಇವ್ರು ಯಾರು ಅದಕ್ಕೆ ಮನ್ಸು ಮಾಡ್ಲಿಲ್ಲ, ನಾನು ಸುಮ್ಮನೆ ಇದೆ. ಯಾಕೆಂದ್ರೆ ಅಲ್ಲಿ ಹುಳಗಳಿದಾವೆ, ಪಾಪ ಅವಕ್ಕೊಂದು ಆಹಾರ ಆಗ್ತದಲ್ಲ, ತಿನ್ಲಿ ಅಂತ ಸುಮ್ಮನೆ ಇದೆ. ಆಮೇಲೆ ಅಲ್ಲಿ ಕರ್ಕ ಹೋಗ್ಬೇಕಾದ್ರೆ ಲೇಟ್ ಆಯ್ತು. ಆಮೇಲೆ ಅಷ್ಟೊತ್ತಿಗೆ 2 ಗಂಟೆ ಆಯ್ತು. ಆನೆ ಅಲ್ಲಿಂದ 1 ಕಿಲೋಮೀಟರ್ ದೂರದಲ್ಲಿತ್ತು ತಾಯಿ ಎಲ್ಲ. ತಾಯಿ ಆನೆ ವಾಪಸ್ ಬರೋ ಚಾನ್ಸ್ ಇತ್ತು. ನಿನ್ನೆ ರಾತ್ರಿ ವಾಪಸ್ ಬಂದಿದೆ ಅಂತೆ, ಅಲ್ಲಿಗೆ ಬಂದೋಗಿದೆ. ಆಮೇಲೆ ಅಷ್ಟಾಯ್ತು. ಆಮೇಲೆ ಎಲ್ಲ ಆಯ್ತು. ಅದಕ್ಕಿಂತ ಮೊದಲು ನಾನು ಇಲ್ಲಿಂದ ಹೋಗ್ಬೇಕಾದ್ರೆ ನಮ್ಮ ಊರಿಂದಲೇ, ನಾನು ಹುರುಡಿಯಲ್ಲಿ ಒಂದು ಅಂಗಡಿ ಇದೆ ನಮ್ಮ ಮಾಮೂಲಿ ಜಗದೀಶನ್ ಅಂತ ಅವ್ರ ಅಂಗಡಿಯಿಂದ ಹಣ್ಣು ಕಾಯಿ ಎಲ್ಲ ತಗೊಂಡು, ಆಮೇಲೆ ಜನ್ನಾಪುರದಲ್ಲಿ ಹೋಗಿ ಒಂದು ಹೂವಿನ ಹಾರ, ಮಲ್ಲಿಗೆ ಹೂವಿನ ಹಾರನ್ನು ತಗೊಂಡು ಹೋಗಿದ್ದೆ. ಪೂಜೆಗಿಂತ ಮೊದಲೇ ಒಂದು ಪೂಜೆ ಮಾಡೋದು ಒಳ್ಳೇದು ಅಂತ ಹೇಳಿ ನಾನೇ ಪೂಜೆ ಮಾಡಿದೆ. ಪೂರ್ತಿ ಒಂದು ಭಟ್ರು ಮಾಡೋ ಕೆಲಸನ ಭಟ್ರ ಥರನೇ ಮಾಡಿದೆ. ತೆಂಗಿನಕಾಯಿ ಎಲ್ಲ ಹೊಡೆದು ಪೂಜೆ ಮಾಡಿದೆ. ಆಮೇಲೆ ಸುಮಾರು ಜನ ಫಾರೆಸ್ಟ್ರು ಇವರು ಎಲ್ಲ ಬಂದು ಎಲ್ಲರೂ ತುಪ್ಪ ಎಲ್ಲ ಮಾಡಿರು, ಪೂಜೆ ಮಾಡಿರು. ಅದಾದ್ಮೇಲೆ ತೆಗೆದು ಆಮೇಲೆ ನನ್ನ ಕೈಯಲ್ಲಿ ಇತ್ತು ಅಲ್ಲ ಇದು ದಿಕ್ಸೂಚಿ ನೋಡಿ ಆ ಆನೆನ ನಾವು ಸಾಮಾನ್ಯ ದಕ್ಷಿಣ ದಿಕ್ಕಿಗೆ ತಲೆ ಹಾಕೋದು. ಅದನ್ನ ಆನೆನ ದಕ್ಷಿಣ ದಿಕ್ಕಿಗೆ ತಲೆ ಹಾಕಿಸಿ ಎಲ್ಲ ದಫನ್ ಮಾಡಿ ಆಯ್ತು. ದಫನ್ ಮಾಡಿ ಅದ್ರ ಮೇಲೆ ಮತ್ತೆ ಒಂದು ಪೂಜೆ ಆಯ್ತು. ಎಲ್ಲರೂ 3 ಇಡಿ ಮಣ್ಣೆಲ್ಲ ಹಾಕಿದ್ರು. ಭಾರಿ ಬೇಜಾರಾಯ್ತು, ದುಃಖನೂ ಆಯ್ತು. ಬದುಕಿ ಬಾಳ್ಬೇಕಾಗಿದ್ದ ಅದು ಮರಿ, ಗಂಡು ಮರಿ. ಅದು ಭೀಮನ ಸಂತತಿನೋ ಕ್ಯಾಪ್ಟನ್ ಸಂತತಿನೋ. ಯಾಕೆಂದ್ರೆ ಒಂದು ಆನೆಗೆ, ಏಷ್ಯಾದ ಆನೆಗೆ ಪ್ರೆಗ್ನೆಂಟ್ ಆಗಿ ಗರ್ಭಧಾರಣೆ ಆಗಿ 20 ತಿಂಗಳವರೆಗೂ ಅದ್ರದ್ದು ಗರ್ಭ ಬೆಳೆಯೋದು. ಅದೇ ಆಫ್ರಿಕಾದ ಆನೆಗಳಿಗಾದ್ರೆ 22 ತಿಂಗಳು ಬೇಕು. ಈ ಆನೆಗೆ 20 ತಿಂಗಳು ಲೆಕ್ಕ ಹಾಕಿರು. ಇದು ಭೀಮನ ಸಂತತಿನೇ. ಯಾಕೆಂದ್ರೆ ಕಳೆದ ವರ್ಷ ಆನೆ ಬರ್ತಿರ್ಲಿಲ್ಲ, ಇದು ಸಂತತಿನೇ ಅನಿಸ್ತದೆ. ಒಂದು ಗಂಡು ಮರಿ ಸತ್ತೋಯ್ತಲ್ಲ ಅಂತ ಬೇಜಾರಾಯ್ತು. ಆಮೇಲೆ ಈ ಗುಂಡಮ್ಮ ಭಾರಿ ಬೇಜಾರದಲ್ಲಿ ಕೂಗಾಡ್ತಿದ್ದಂತೆ. ಅವ್ರ ಜೊತೆ ಇನ್ನೊಂದು ಚಿಕ್ಕ ವಯಸ್ಸಿಂದೆ ಒಂದು ಮರಿ ಇತ್ತಂತೆ. ಮರಿ ಅಂದ್ರೆ ಒಂದು 12-15 ವರ್ಷದ ಮರಿ, ಅದು ಹೆಣ್ಣು ಮರಿ. ಆಮೇಲೆ ಎಲ್ಲ ನಿನ್ನೆ ರಾತ್ರಿ ವಾಪಸ್ ಬಂದಿದ್ದು ಅಂತೆ. ಯಾಕಂದ್ರೆ ನಿನ್ನೆ ಅಲ್ಲಿ ಆ ಭಾಗದಲ್ಲಿ ಒಳ್ಳೆ ಮಳೆ ಆಗಿದೆ ಆ ಏರಿಯಾದಲ್ಲೆಲ್ಲ. ಆಮೇಲೆ ಎಲ್ಲ ಆಯ್ತು. ಅದ್ರ ಮೇಲೆಲ್ಲ ಮತ್ತೆ ಹೂವಿನ ಹಾರ ಎಲ್ಲ ಇಟ್ಟು ಎಲ್ಲ ಮಾಡಿ, ಅಲ್ಲಿ ಇದು ಪ್ಲಾಸ್ಟಿಕ್ ಎಲ್ಲ ತೆಗೆದು ಮುಚ್ಚಿ ಎಲ್ಲ ಕ್ಲೀನ್ ಮಾಡಿ, ಆಮೇಲೆ ಆ ಜನಗಳಿಗೆಲ್ಲ ಅವರೆಲ್ಲ ಕೂಲಿ ಜನ, ಅವರಿಗೆ ಸರ್ಕಾರರು 500 ರೂಪಾಯಿ ಕೊಡೋದಂತೆ. ನಾನು 700 ರೂಪಾಯಿ ಕೊಟ್ಟೆ ಒಬ್ಬೊಬ್ಬಗೆ. 4 ಜನ ಇಟ್ಕೊಳ್ಳಿ. ಈಗ 500 ರೂಪಾಯಿ ನಿಮ್ ಸಂಬಳ, ಇನ್ನು 200 ರೂಪಾಯಿ ಉಳಿತದಲ್ಲ, ಒಂದೊಂದು ಕೊಟ್ಟೆ ಕುಡೀರಿ ಆರಾಮಾಗಿ. ಆದ್ರೆ ಸಾಯಂಕಾಲ ಮಾತ್ರ ಮನೆ ಬೇಗ ಸೇರ್ಕೊಳ್ಳಿ ಅಂತ ಹೇಳಿ ಕಳಿಸಿ. ಆಮೇಲೆ ಅಷ್ಟೊತ್ತಿಗೆ ಚಿತ್ರಾನ್ನ ಕೊಡ್ತೀವಿ, ಚಿತ್ರಾನ್ನ ತರ ಕೇಳ್ತೀನಿ ಅಂದ್ರು. ಇಲ್ಲ ನಾನು ಹೋಗ್ತೀನಿ ಅಂದ್ರೆ ಅಲ್ಲಿಂದ 3 ಗಂಟೆ ಆಗಿತ್ತು. ಆಮೇಲೆ ನಾನು ಸೀದಾ ಈ ಕಡೆ ಬಂದೆ. ಆದ್ರೆ ಭಾರಿ ಬೇಜಾರಾಗ್ತದೆ. ಕೆಲವು ವಿಚಾರಗಳನ್ನ ಹೇಳಂಗೂ ಇಲ್ಲ, ಇಟ್ಕೊಳಕ್ಕೂ ಆಗಲ್ಲ. ಆದ್ರೂ ಹಳೆ ಘಟನೆಗಳು ಎಲ್ಲವನ್ನೂ ಇದು ಮಾಡಿದಾಗ ಇನ್ನು ಮುಂದೆ ರೇಡಿಯೋ ಕಲರ್ ಹಾಕ್ಬೇಕಾದ್ರೆ ಒಂದು ಆನೆನ ಕಡಿಮೆ ಅಂದ್ರೆ 10-15 ದಿವಸ ಅದರ ಹಿಂದೆ ತಿರುಗಿ ಸ್ಟಡಿ ಮಾಡಿ, ಆಮೇಲೆ ಒಳ್ಳೆ ತಜ್ಞರನ್ನು ಕರೆಸಿ ಅದು ಪ್ರೆಗ್ನೆಂಟಾ ಏನಾಗಿದೆ ಇಲ್ಲ ಅದ್ರ ಮರಿ ಚಿಕ್ಕದ ಅಂತ ತಿಳ್ಕೊಳ್ಳೋದು ಒಳ್ಳೇದು ಅನ್ನಿಸ್ತದೆ. ಯಾಕೆಂದ್ರೆ ಕೆಲವೆಲ್ಲ ಘಟನೆಗಳನ್ನೆಲ್ಲ ನೋಡಿದ್ರೆ ಭಾರಿ ಬೇಜಾರಾಗ್ತದೆ ಮನಸ್ಸಿಗೆ. ಹೀಗೆಲ್ಲ ಆಯ್ತು ನಿನ್ನೆದು ಘಟನೆ. ಈಗ ನಾಳೆದು ಏನ್ ಬೇಕಾದ್ರೆ ಆಗ್ಬೋದು, ಹೇಳಕ್ಕಾಗಲ್ಲ ಈಗಲೇ ಭೀಮಾ ಕ್ಯಾಪ್ಟನ್ದು. ನಾಳೆ ಭೀಮ ರೆಡಿ ಇದ್ದಾನೆ.
ಕ್ಯಾಪ್ಟನ್ ಮನ್ಸು ಮಾಡಿದ್ರೆ ನಾಳೆ ಒಂದು ಮದಗಜಗಳ ಘನಘೋರ ಹೋರಾಟ ನಡೀತದೆ. ಇವತ್ತು ರಾತ್ರಿನೇ ನಡಿಬಹುದು. ಯಾಕೆಂದ್ರೆ ಆ ಹೆಣ್ಣಾನೆ ಈಗಾಗ್ಲೇ ಹೀಟಿಗೆ ಬಂದಿರೋ ಹೆಣ್ಣಾನೆ ಇದಲ್ಲ, ಅದ್ರ ಜೊತೆಗೆ ಆ ಪೆನ್ಸಿಲ್ ಕೋರೆ ಸೇರ್ಕೊಂಡಾನೆ. ಇವ್ರು ಬಂದ್ ಕೂಡ ಬಿಟ್ಟು ಓಡೋಗ್ತಾನೆ, ಅದ್ ಬೇರೆ ವಿಚಾರ. ಅವಳಿಗಾಗಿ ಹೋರಾಟ ನಡೆದೇ ನಡೀತದೆ. ಇದು ಪ್ರಾಣಿ ಜಗತ್ತಿನಲ್ಲಿ, ಅದರಲ್ಲೂ ಹುಲಿ ಮತ್ತೆ ಆನೆಗಳು, ಅದರಲ್ಲೂ ಆನೆಗಳಲ್ಲಿ ಪ್ರಪಂಚದಲ್ಲಿ ಇದು ಸರ್ವೇ ಸಾಮಾನ್ಯ. ಒಂದೇ ಗಂಡಿದ್ರೆ ನಡೀತದೆ, ಎರಡು ಗಂಡಾದಾಗ ಅಲ್ಲಿ ಹೋರಾಟ ನಡೀತದೆ. ಆ ಹೋರಾಟ ನಡೀತಿರ್ಬೇಕಾದ್ರೆ ಆ ಹೆಣ್ಣು ಇದ್ದಾಳಲ್ಲ, ಅವಳು ಏನೂ ಗೊತ್ತಿಲ್ಲದ ನಂಗೆ ಸುಮ್ಮನೆ ನಟನೆ ಮಾಡ್ತಾ ಎಂತದೋ ತಿಂತಾ ಇರಂಗೆ ಇವ್ರಿಬ್ಬಳದು ಹೋರಾಟ ನೋಡ್ತಾ ಇರ್ತಾಳೆ. ಯಾರು ಹೋರಾಟದಲ್ಲಿ ಗೆದ್ದ, ಯಾವನು ಓಡ್ ಹೋದ, ಅವನ್ ಬಿಟ್ಟು ಗೆದ್ದನ್ನ ಹತ್ರಕ್ಕೆ ಹೋಗಿ ಅವನ ಸೊಂಡ್ಲಿಗೆ ಇವಳು ಸೊಂಡ್ಲು ಹಾಕ್ಯಂದು ಬಾ ಮಧುಚಂದ್ರಕ್ಕೆ ಅನ್ಕೊಂಡು ಇಬ್ರು ಹೋಗ್ತಾರೆ. ಅವರ ಮಧುಚಂದ್ರ ನಡೀತದೆ. ಇದು ಪ್ರಾಣಿ ಜಗತ್ತಿನಲ್ಲಿ ನಡೆಯೋದು. ಇದರಲ್ಲಿ ನಾನೇನು ಮಸಾಲೆನೂ ಬೆರೆಸಿಲ್ಲ, ಯಾವುದು ವಿಶೇಷ ಏನಿಲ್ಲ. ಹುಲಿಗಳಲ್ಲೂ ಅಷ್ಟೇ ಭೀಕರ ಹೋರಾಟ ನಡೀತಾ ಇರ್ಬೇಕಾದ್ರೆ ಹೆಣ್ಣು ಹುಲಿ ಸುಮ್ಮನೆ ನೋಡ್ತಾ ಕೂತಿರ್ತಾಳೆ. ಯಾವ ಹುಲಿ ಇದಾಗ್ತದೆ ವಿನ್ ಆಗ್ತದೆ, ಅದೇ ಹಾಗೆ ಇದೆಲ್ಲ ಪ್ರಾಣಿ ಜಗತ್ತಿನಲ್ಲಿ ನಡೆಯೋದು. ಯಾಕೆಂದ್ರೆ ಹುಟ್ಟುವ ಮರಿ ಬಲಿಷ್ಠವಾಗಿ ಮತ್ತೆ ತಾಕತ್ತಿನ ಮರಿ ಹುಟ್ಟಬೇಕು ಅನ್ಬೇಕಾದ್ರೆ ಒಬ್ಬ ಸಲಗ ಉಂಟಲ್ಲ, ಅದು ತಾಕತ್ತಾಗಿರ್ಬೇಕು, ಬಲಶಾಲಿಯಾಗಿರ್ಬೇಕು. ಅದು ಪ್ರಾಣಿ ಜಗತ್ತಿನಲ್ಲಿ ಇದ್ದುದ್ದೇ. ಇದು ಇವತ್ತು ನಡೀತದೆ. ಈಗ ಭೀಮನ್ ಪಾಲಾಗ್ತಾಳ ಇಲ್ಲ ಕ್ಯಾಪ್ಟನ್ ಪಾಲಾಗ್ತಾಳ. ಆದ್ರೆ ಇವ್ರು ಮತ್ತಿದ್ದ ಜಗಳದಲ್ಲಿ ಈ ಪೆನ್ಸಿಲ್ ಕೋರೆ ಲಾಭ ಹೊಡ್ಕೊಂತ ಇದ್ದಾನೆ. ನಾಳೆನೂ ಅವನೇ ಲಾಭ ಹೊಡಿತಾನ, ನೋಡ್ಬೇಕು. ಈ ಒಂದು ಕ್ಷಣ ಬಂದೇ ಬರುತ್ತೆ ಅಂತ ತುಂಬಾ ಜನ ಸಹ ಹೇಳ್ತಾ ಇದ್ರು. ಸುಮಾರೊಂದು 15 days ಬ್ಯಾಕ್ ತಾನೆ ಕ್ಯಾಪ್ಟನ್ ವಾಪಸ್ ಕೊಡಗಿನಿಂದ ಬೇಲೂರು ತಾಲೂಕಿಗೆ ಆಗಮಿಸ್ತಾನೆ. ಒಂದು ಗಾಡಿನ ಸಹ ಪುಡಿ ಮಾಡ್ತಾನೆ. ಮತ್ತೆ ಕ್ಯಾಪ್ಚರ್ ಏನು 10 days ಬ್ಯಾಕ್ ಕ್ಯಾಪ್ಚರ್ ಸಹ ಆಗುತ್ತೆ. ಆ ಒಂದು ಟೈಮ್ ಸಹ ಅದೇ ಒಂದು ಏರ್ ಡಿಸ್ಟೆನ್ಸ್ 2-3 ಕಿಲೋಮೀಟರ್ ನಲ್ಲಿ ಕ್ಯಾಪ್ಟನ್ ಸಹ ಇದ್ದ. ಭೀಮ ಮತ್ತು ಕ್ಯಾಪ್ಟನ್ ಇಷ್ಟು ದಿವಸದಲ್ಲಿಯೇ ಮುಖಾಮುಖಿ ಆಗ್ಬೋದಾಗಿತ್ತು. ಬಟ್ ಏರ್ ಡಿಸ್ಟೆನ್ಸ್ 1-2 ಕಿಲೋಮೀಟರ್ ಅಂತರದಲ್ಲಿ ಇದ್ರೂ ಕೂಡ ಆನೆಗಳು ಮುಖಾಮುಖಿ ಆಗ್ತಿರ್ಲಿಲ್ಲ. ಬಟ್ ಇವತ್ತು ಬೆಳಗ್ಗೆ ನೋಡಿ, ಈ ವಿಡಿಯೋ ಈಗ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ, ಎಲ್ಲ ನ್ಯೂಸ್ಗಳಲ್ಲೂ ಸಹ ಬರ್ತಾ ಇದೆ. ಸುಮಾರು ಫೈಟ್ ಆಗಿ ಬೇರೆ ಕಡೆ ಪಾಸ್ ಆಗಿದ್ದಂತ 2 ಆನೆಗಳು, ಬೇರೆ ಬೇರೆ ಆಗಿದ್ದಂತ ಆನೆಗಳು ಈಗ ಮತ್ತೊಮ್ಮೆ ಮುಖಾಮುಖಿ ಆಗಿದ್ದಾವೆ. ಭೀಮಾ ಅಂಡ್ ಕ್ಯಾಪ್ಟನ್. ಕಾಡಾನೆ ಭೀಮಾ ಅಂತ ಎಲ್ರಿಗೂ ಕೂಡ ಗೊತ್ತು. ಹಾಸನ ಜಿಲ್ಲೆಯ ಸಕಲೇಶಪುರ ಬೇಲೂರು ತಾಲೂಕಿನಲ್ಲಿ ಓಡಾಡುವಂತ ಒಂದು ಕಾಡಾನೆ. ಜೊತೆಗೆ ಕ್ಯಾಪ್ಟನ್ ಸಹ ಹಲವು ವರ್ಷಗಳಿಂದ ಇದೇ ಒಂದು ತಾಲೂಕು ದಲ್ಲಿ ಓಡಾಡ್ತಾ ಇರುವಂತದ್ದು. ಈಗ ಮತ್ತೊಮ್ಮೆ ಮುಖಾಮುಖಿ ಆಗಿರುವಂತದ್ದು ಬಹಳಷ್ಟು ರೋಚಕತೆಯು ಸಹ ಕ್ರಿಯೇಟ್ ಆಗಿದೆ. ಕ್ಯಾಪ್ಟನ್ ಮತ್ತು ಕಾಡಾನೆ ಭೀಮಾ ಮುಖಾಮುಖಿ ಆದ್ರೆ ನೆಕ್ಸ್ಟ್ ಏನಾಗಬಹುದು ಅಂತ ಹಲವರು ಪ್ರಿಡಿಕ್ಟ್ ಸಹ ಮಾಡಬಹುದು. ಬಟ್ ಅದೆಲ್ಲವೂ ಕೂಡ ನೇಚರ್, ಪ್ರಕೃತಿ ಏನ್ ಹೇಳುತ್ತೆ ಸೊ ಅದೇ ರೀತಿ ಕಾಡಾನೆಗಳು ನಡವಳಿಕೆ ಅಂದ್ರೆ ಹಾಗೇನೆ ಮಸ್ತಿನಲ್ಲಿರುವಂತಹ ಗಂಡನೆಗಳು ಯಾವ ರೀತಿ ವರ್ತಿಸುತ್ತೆ ತಮ್ಮೆಲ್ಲರಿಗೂ ಕೂಡ ಗೊತ್ತಿತ್ತು. ಅದೇನು ಎಕ್ಸ್ಟ್ರಾ ಏನು ಹೇಳೋದ್ ಬೇಕಾಗಿಲ್ಲ. ಸೊ ಒಟ್ಟಾರೆ ಈಗ ಮತ್ತೊಮ್ಮೆ ನೋಡಿ, ಫೈಟ್ ಆಗಿ ಎಷ್ಟು ಸುಮಾರೊಂದು 1 ವರ್ಷ ಆಗಿರ್ಬೋದೇನೋ ಫೈಟ್ ಆಗಿ ಅಷ್ಟು ದಿವಸ ಬೇರೆ ಬೇರೆ ಇದ್ದಂತ ಆನೆಗಳು ಈಗ ಮತ್ತೊಮ್ಮೆ ಮುಖಾಮುಖಿ ಆಗಿದಾವೆ ಅಂದ್ರೆ ಏನ್ ಅರ್ಥ ಬರ್ಬೋದು. ಸೊ ನೀವೇ ಊಹೆ ಮಾಡ್ಬೋದು. ಬಟ್ ಅದನ್ನ ಬೇರೆ ಬೇರೆ ಮಾಡೋಕೆ ಅರಣ್ಯ ಇಲಾಖೆ ಸಹ ಪ್ರಯತ್ನವನ್ನ ಪಡುತ್ತೆ. ಇದು ಅಂದ್ರೆ ನ್ಯಾಚುರಲ್ ಆಗಿ ಆಗುವಂಥದ್ದು. ಒಂದು ಏನಿದೆ ಟೆರಿಟರಿ ಫೈಟ್ ಅಂತಾರಲ್ಲ, ಸೊ ಡಾಮಿನೆನ್ಸ್ ತೋರ್ಸೋಕೆ ಅಲ್ಲಿ ಗ್ರೂಪ್ ಇದಾವೆ, ಬೇರೆ ಹೆಣ್ಣಾನೆಗಳ ಗ್ರೂಪ್ ಇದಾವೆ. ಸೊ ಅದಕ್ಕೆಲ್ಲ ಈ ಒಂದು ಏನು ಗಂಡಾನೆಗಳು ಮುಖಾಮುಖಿ ಆಗೋದೆಲ್ಲವೂ ಕೂಡ ನಡೀತಾ ಇರುತ್ತೆ. ಒಟ್ಟಾರೆ ಇದೆಲ್ಲವೂ ಕೂಡ ನ್ಯಾಚುರಲ್ ಅಂತಾನೆ ಹೇಳ್ಬೋದು.